ಸವಿ ಸವಿ ನೆನಪು ಸಾವಿರ ನೆನಪು, ಸಾವಿರ ಕಾಲಕ್ಕೂ ಸವೆಯದ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಎದೆಯಾಳದಲ್ಲಿ ಬಚ್ಚಿಕೊಂಡಿರುವ ಅಚ್ಚಳಿಯದ ನೂರೊಂದು ನೆನಪು. ಏನೋ ಒಂದು ತೊರೆದ ಹಾಗೆ, ಯಾವುದೋ ಒಂದು ಪಡೆದ ಹಾಗೆ, ಅಮ್ಮನ ಮಡಿಲ ಅಪ್ಪಿದ ಹಾಗೆ, ಕಣ್ಣಂಚಲ್ಲಿ ಕಣ್ಣೀರ ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಮೊದಲ್ ಹಿಡಿದ ಬಣ್ಣದ ಚಿಟ್ಟೆ, ಮೊದಲ್ ಕದ್ದ ಜಾತ್ರೆಯ ವಾಚು, ಮೊದಲ್ ಸೇದಿದ್ದ ಗಣೇಶ ಬೀಡಿ. ಮೊದಲ್ ಕೂಡಿಟ್ಟ ಹುಂಡಿಯ ಕಾಸು, ಮೊದಲ್ ಕಂಡ ಟೂರಿಂಗ್ ಸಿನಿಮಾ, ಮೊದಲ್ ಗೆದ್ದ ಕಬಡ್ಡಿ ಆಟ, ಮೊದಲಿದ್ದ ಹಳ್ಳಿಯ ಗರಿಮನೆ, ಮೊದಲ್ ತಿಂದ ಕೈ ತುತ್ತೂಟ, ಮೊದಲಾಡಿದ ಚುಕುಬುಕು ಪಯಣ, ಮೊದಲ್ ಅಳಿಸಿದ ಗೆಳೆಯನ ಮರಣ. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಮೊದಲ್ ಕಲಿತ ಅರೆಬರೆ ಈಜು, ಮೊದಲ್ ಕೊಂಡ ಹೀರೋ ಸೈಕಲ್, ಮೊದಲ್ ಕಲಿಸಿದ ಕಮಲ ಟೀಚರ್, ಮೊದಲ್ ತಿಂದ ಅಪ್ಪನ ಏಟು, ಮೊದಲಾದ ಮೊಣಕೈ ಗಾಯ, ಮೊದಲ್ ತೆಗೆಸಿದ ಕಲರ್ ಫೋಟೋ, ಮೊದಲಾಗಿ ಚಿಗುರಿದ ಮೀಸೆ, ಮೊದಲಾಗಿ ಮೆಚ್ಚಿದ ಹೃದಯ, ಮೊದಲ್ ಬರೆದ ಪ್ರೇಮದ ಪತ್ರ, ಮೊದಲಾಗಿ ಪಡೆದ ಮುತ್ತು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ಸವಿ ಸವಿ ನೆನಪು ಸವಿ ಸವಿ ನೆನಪು ಸಾವಿರ ನೆನಪು. ನನ್ನ ಮಗ ವೆಂಕಟೇಶ 4ನೇ ಮಗ. ನನ್ನ 4ನೇ ಮಗ ಹೊಟ್ಟೆನಲ್ಲಿರೋವಾಗ 7 ತಿಂಗಳಿಗೆ ನಾನು ತಿರುಪತಿಗೆ ಹೋಗಿದ್ದೆ. ತಿರುಪತಿಗೆ ಹೋಗಿ ಬೆಟ್ಟ ಹತ್ತಿ ಹೋದೆ.
ಹೋಗೋವಾಗ ಹತ್ತೋದೆ ಇಳಿಯೋವಾಗ ಇಳಿದು ಬಂದೆ. ಹೆಣ್ಣು ಮಗು ಹುಟ್ಟಿದ್ರೆ ಮಂಗಮ್ಮ ಅಂತ ಹೆಸರಿಡ್ತೀನಿ, ಗಂಡು ಮಗ ಅಂದರೆ ವೆಂಕಟೇಶ ಅಂತ ಹೆಸರಿಡ್ತೀನಿ ಅಂತ ದೇವಸ್ಥಾನದಲ್ಲಿ ಹೇಳಿದೆ ನಾನು. ಸರಿ, ಗಂಡು ಮಗು ಆಯಿತು. ಗಂಡು ಮಗುಗೆ ನಾವು ವೆಂಕಟೇಶ ಅಂತಲೇ ಹೆಸರಿಟ್ಕೊಂಡ್ವಿ. ಕೆಲವು ದಿವಸ ಆದಮೇಲೆ ಅವನು ಹುಟ್ಟಿದ ನಕ್ಷತ್ರ ನೋಡಿದ್ರೆ ಅದು ಲಿಂಗಾರೆಡ್ಡಿ ಅಂತ ಬಂತು. ಆಮೇಲೆ ಕರೆಯೋದು ಮಾತ್ರ ವೆಂಕಟೇಶ ಅಂತೀವಿ. ಸಿಕ್ಕಿದ್ದು ಇಸ್ಕೋಲ್ಗದೆಲ್ಲನೂ ಲಿಂಗಾರೆಡ್ಡಿ ಅಂತಲೇ ಎಲ್ಲದರಲ್ಲಿ ಹೆಸರು. ತುಂಬ ಸೂಕ್ಷ್ಮ ಅವನು, ಚಿಕ್ಕ ವಯಸ್ಸಿನಿಂದ ಸೂಕ್ಷ್ಮ. ಯಾರನ್ನ ಏನಾದರೂ ತುಂಬ ಕೋಪ ಜಾಸ್ತಿ, ಸೂಕ್ಷ್ಮ ಜಾಸ್ತಿ ಅವನಿಗೆ. ಸರಿ, ಯಾರನ್ನ ಬೈದ್ರೂ ತುಂಬ ಸೂಕ್ಷ್ಮ, ಅವನಿಗೆ ಕೋಪ ಜಾಸ್ತಿ. ಚಿಕ್ಕ ವಯಸ್ಸಿನಿಂದ 10 ವರ್ಷದಿಂದ 12 ವರ್ಷದಿಂದನೂ ನಾನು ಹೇಳ್ದಂಗೆ ಕೇಳಿಕೊಂಡು ಏನಾರ ಕೆಲಸ ಮಾಡೋನು ಅವನು. ಆಮೇಲೆ ದೊಡ್ಡವನಾದ. SLCಗೆ ಒಂದು ದಿವಸ ಕೋಪ ಬಂದು ಸಖತ್ತಾಗಿ ಹೊಡೆದ್ಬಿಟ್ಟಿದ್ದೆ ನನ್ನ ಮಗನಿಗೆ. ತುಂಬ ಹೊಡೆದ್ಬಿಟ್ಟಿದ್ದೆ, ತುಂಬ ಮುಗಿಸ್ಕೊಂಡಿದ್ದ. ಅವನು ಮಾಮನ ಹತ್ರಿಗೆ ಇಲ್ಲಿ ಬೆಂಗಳೂರಿಗೆ ಬಂದ್ರಿ KJPನಿಂದ. ಯಾರನ್ನ ₹1 ಕೊಟ್ಟರು ಅವನು ಖರ್ಚು ಮಾಡಲ್ಲ, ಹಂಗೆ ಇಟ್ಕೊಂಡಿರೋವನು. ವೇಸ್ಟ್ ಖರ್ಚು ಮಾಡಲ್ಲ ಅವನು, ಬುದ್ಧಿಮಂತ. ಹಾಗೆ ನಾವು ಅವನಿಗೆ 16 ವರ್ಷ ಆಗೋವರೆಗೂ KJPನಲ್ಲಿ ಇದ್ವಿ. ಆಮೇಲೆ ಬೆಂಗಳೂರಿಗೆ ಬಂದ್ವಿ. ಅಲ್ಲಿ SLCವರೆಗೂ ಇಲ್ಲಿ ಓದ್ಕೊಂಡ. ಆಮೇಲೆ SLCನಲ್ಲಿ ಅವನು ಟೈಲರ್ ಅಂಗಡಿಗೆ ಹೋಗೋ ಕಲ್ತ್ಕೊಂಡ್ಬಿಟ್ಟು SLCನಲ್ಲಿ ಮುಗಿಸ್ಕೊಂಡ್ಬಿಟ್ಟ. ಆಮೇಲೆ ಹೋಗಿಲ್ಲ. ಆಮೇಲೆ ನಾವು ಬೆಂಗಳೂರಿಗೆ ಬಂದುಬಿಟ್ವಿ. ಇವು ಸಂಸಾರ ನೋಡೋಕ್ಕೆ ಯಾರು ಇಲ್ಲ ಅಂತ ಅಂದ್ಬಿಟ್ಟು ಹುಡುಗರೆಲ್ಲನೂ ದುಡಿತಾ ಇದ್ದರು. ಅವನು ಟೈಲರ್ ಅಂಗಡಿ ಇಟ್ಕೊಂಡಿದ್ದ. ಸಂಸಾರ ಎಲ್ಲ ಮೇಲೆ ಇತ್ತು, ಎಲ್ಲ ಸಂಸಾರ ಜವಾಬ್ದಾರಿ ಎಲ್ಲ ಒಂದೇ ಇತ್ತು. ಅಂದರೆ ನನಗೆ ಗೊತ್ತಿಲ್ದನೋ ಅವ್ರ ಅಪ್ಪನಿಗೆ ಹೆಲ್ಪ್ ಮಾಡೋವನು, ಅವ್ರ ಅಣ್ಣನಿಗೂ ಹೆಲ್ಪ್ ಮಾಡೋವನು ಅವನು. ನಾನು ಹೇಳ್ದಂಗೆ 20 ವರ್ಷದ ವಯಸ್ಸುವರೆಗೂ ಅವನು ನಾನು ಹೇಳ್ದಂಗೆ ಕೇಳ್ದ. ಅವನು ಹೇಳ್ದಂಗೆ ಕೇಳ್ದ. ಆಮೇಲೆ ಫ್ರೆಂಡ್ಗಳ ಜೊತೆ ಸೇರಿಕೊಂಡು ದುಡ್ಡು ಖರ್ಚು ಮಾಡೋಕ್ಕೆ ಕಲ್ತ್ಕೊಂಡ್ಬಿಟ್ಟ, ವೇಸ್ಟ್ ಮಾಡೋಕ್ಕೆ. ಕೆಲವು ದಿವಸ ತುಂಬ ಕಷ್ಟದಲ್ಲಿದ್ದ ಅವನು. ಆ ಕಷ್ಟದಲ್ಲೇ ಅವನು ಬೇಡ್ಕೊಂಡು ಮದುವೆ ಮಾಡಿರೋದು, ಬಲವಂತರ ಮದುವೆ ಮಾಡಿರೋದು. ಅವನು ಒಪ್ತಾನೆ ಇರಲಿಲ್ಲ, ಬಲವಂತವಾಗಿ ಮದುವೆ ಮಾಡಿದ್ರಿ. ಹೆಂಗೋ ಅವ್ರು ಚೆನ್ನಾಗಿ ಆದರು. ಆಮೇಲೆ ಒಂದು ಮಗು ಆಯಿತು. ಅವ್ರ ಗಂಡ ಹೆಂಡತಿ ಬೇರೆ ಆದರು. ಅವನು ಚೆನ್ನಾಗಿದ್ದಾನೆ. ಅಣ್ಣ ತಮ್ಮಂದರೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದ. ಅವಾಗ 20 ವರ್ಷದ ವಯಸ್ಸು, 25 ವರ್ಷದವರೆಗೂ ಅವನ ಜವಾಬ್ದಾರಿ ಇತ್ತು ಸಂಸಾರ. ತಮ್ಮದಿರು ದುಡ್ಕೊಂಬಂದ್ರು ತಂದು ಕೊಡ್ತಾಯಿದ್ರು. ಅವ್ನು ನೋಡ್ಕೊತಾ ಇದ್ದ. ಶಿಕ್ಷಣವನ್ನು ಚೆನ್ನಾಗಿ ಓದಿಸ್ದ. ಇಷ್ಟೇ. ಆಮೇಲೆ ಅವನ ಹೆಂಡತಿ ಮಕ್ಕಳು ಅವನು ಬೇರೆ ಆದರು. ಅವ್ರ ಸಂಸಾರ ಅವ್ರದ್ದಾಯಿತು. ಇಷ್ಟೇ ನನ್ನ ಮಗನ ಬಗ್ಗೆ ನಾನು ಹೇಳೋದು. ಬುದ್ಧಿವಂತನೇ ಇದ್ದ. ಅವನು ನಾನು KJP ಬಿಟ್ಟು ಬೆಂಗಳೂರಿಗೆ ಬರಬೇಕಂದ್ರೆ ₹1 ₹2 ₹60 ಕೂಡಿಕೊಂಡಿದ್ದ. ತಂಗಿಗೆ ಕತ್ತಿಗೆನ ಚಿನ್ನದ ಸೈನ್ ಮಾಡಿಸಿ ಹಾಕು ಅಂತ ಕೊಟ್ಟು ಬಂದ ನನ್ನ ಕೈಗೆ. ಅದು ನಾವು ಖರ್ಚು ಮಾಡ್ಕೊಂಡ್ಬಿಟ್ವಿ. ಆವಾಗ ಸಂಪಾದನೆ ಇರಲಿಲ್ಲವಲ್ಲ ನಮಗೆ. ಅಂತ ಬುದ್ಧಿವಂತ ಇದ್ದ ಅವನು. ಗಂಡ ಹೆಂಡತಿ ಮಗಳು ಅಳಿಯ ಮೊಮ್ಮಕ್ಕಳು ಎಲ್ಲರೂ ಚೆನ್ನಾಗಿದ್ದಾರೆ. ಆ ವೆಂಕಟೇಶನ ದಯದಿಂದ 100 ವರ್ಷ ಚೆನ್ನಾಗಿರಪ್ಪ, ಸಂತೋಷವಾಗಿರು. ನನ್ನ ಬಾಲ್ಯ ಸ್ನೇಹಿತ ವೆಂಕಟೇಶ್ಗೆ 60ನೇ ವರ್ಷದ ಶುಭಾಶಯಗಳು. ವೆಂಕಟೇಶು ನಾನು
ಕೋಲಾರ ಜಿಲ್ಲೆಯ ಬಂಗಾರಪೇಟೆ ತಾಲೂಕಿನ ಚಿನ್ನಾಗನಹಳ್ಳಿ ಗ್ರಾಮದಲ್ಲಿ ಜನಿಸಿದ್ದು. ನಾವು 1ನೇ ತರಗತಿಯಿಂದ 9ನೇ ತರಗತಿವರೆಗೂ ಜೊತೆಯಲ್ಲೇ ಓದ್ತಿದ್ದೆವು. ನಂತರ ಅವರು ಬೆಂಗಳೂರಿಗೆ ಬಂದರು. ಅವರಿಗೆ ನಮ್ಮ ಚಿನ್ನಾಗನಹಳ್ಳಿಯಲ್ಲಿ ವೆಂಕಟೇಶ್ ಅಂದರೆ ಯಾರು ಗೊತ್ತಾಗಲ್ಲ. ಅವರು ಅಲ್ಲಿ ಕರೀತಿದ್ದು ನಾವೆಲ್ಲ ಲಿಂಗಾರೆಡ್ಡಿ ಅಂತ. ವೆಂಕಟೇಶ್ ಅವ್ರಿಗೆ ಒಂದು ಮಾತು ಹೇಳಿದ್ರೆ ಕೋಪ ಬರ್ತಾಯಿತ್ತು. ಏನಿಲ್ಲ, ಒಂದು ಕಲ್ಲು ತಗೊಂಡು ಇದು దేవుడి చేసిన ಬೊಮ್ಮ ಅಂಥೇಳಿ ಅವ್ರ ಮುಂದೆ ಕಲ್ಲನ್ನು ಹೊಡೆದ್ರೆ ಅವ್ರು ತುಂಬ ಸಿಟ್ಟು ಬರ್ತಾಯಿತ್ತು. ಆನಂತರ ಮತ್ತೊಂದು ವಿಷಯ ಏನಂದರೆ, ನಮ್ಮ ತಾತನವರ ಹೆಸರು ಕೇಶವರಾವ್ ಅಂತೇಳಿ. ಆದರೆ ನಮ್ಮ ಮನೆಯಲ್ಲಿ 4 ಜನ ಕೇಶವರಾವ್ ಅಂತಿದ್ದರು. ಹಾಗಾಗಿ ನಮ್ಮ ತಾತನನ್ನು ಎಲ್ಲರೂ ಕಕ್ಕ ಅಂತ ಕರೀತಾ ಇದ್ವಿ. ನಾವು ವಾರಕ್ಕೆ 2 ದಿನದಲ್ಲಿ ನಮ್ಮ ತಾತ ಹೋಗ್ತಾ ಇದ್ದರೆ, ನಮ್ಮದು ಹಳ್ಳಿ ಮನೆಯಲ್ಲಿ ತೋಟದಲ್ಲಿ ಮನೆ ನಮ್ಮದು. ಆ ತೋಟದ ಮನೆಯಿಂದ ಊರೊಳಗೆ ಮನೆ ಇರ್ತಾಯಿತ್ತು. ಅವರು ನಡ್ಕೊಂಬರ್ತಾಯಿದ್ರು. ಅಲ್ಲಿ ನಮ್ಮ ಜಮೀನಲ್ಲಿ ಏನಾಗೋದು ಅಂದರೆ, ಒಂದು 3 ಹಂಪು ಬರೋದು. ಆ ಹಂಪು ಹತ್ತೋ ಟೈಮಲ್ಲಿ ನಮ್ಮ ತಾತ ಅವರು ಪಂಚೆ ಕಟ್ಕೊಂಡು ಒಂದು ಕೈಯಲ್ಲಿ ಕೋಲು ಇಟ್ಕೊಂಡು ಹೋಗ್ತಾಯಿದ್ರು. ನಾವು ದಿನ ಶಾಲೆಗೆ ಹೋಗುವಾಗ ಕಾಸು ಕೊಡು ಅಂತ ಇದ್ವಿ. ನಮ್ಮ ತಾತವರು 2 ಪೈಸೆ 3 ಪೈಸೆ ಕೊಡ್ತಾಯಿದ್ರು. ಒಂದಿನ ವೆಂಕಟೇಶ್ ಅವರು ಹಿಂದ್ಗಡೆನೇ ಬಂದು ಕಾಸು ಅಂದಿದ್ದಾರೆ. ನಮ್ಮ ತಾತ 3 ಪೈಸೆ ಕೊಟ್ಬಿಟ್ಟಿದ್ದಾರೆ. ತಗೊಂಡ್ಮೇಲೆ ನೋಡ್ತಾರೆ ವೆಂಕಟೇಶ್, ಏನೋ ನೀನು ಅಂತ ಹೇಳಿದ್ದಾರೆ. ಈ ಥರ ಎಲ್ಲ ತಮಾಷೆ ಮಾಡ್ತಾಯಿದ್ದಾರೆ ವೆಂಕಟೇಶ್ ಅವರು ಚಿಕ್ಕಂದಿನಲ್ಲಿ. ವೆಂಕಟೇಶ್ ಅವರು 9ನೇ ಕ್ಲಾಸ್ ನಂತರ ಅವರು ಕುಟುಂಬ ಸಮೇತರಾಗಿ ಬೆಂಗಳೂರಿಗೆ ಬಂದರು. ಇಲ್ಲಿ ಬಂದು ಅವರು SLC ಮಾಡಿಕೊಂಡು ಆಮೇಲೆ ಇಲ್ಲಿ ಅವರು ತಮ್ಮ ಜೀವನವನ್ನು ಸಾಗಿಸಿದರು. ವೆಂಕಟೇಶ 60 ವರ್ಷದ ಶುಭಾಶಯಗಳು. ವೆಂಕಟೇಶ್, ನಿನ್ನ ಹುಟ್ಟುಹಬ್ಬದ ಶುಭಾಶಯಗಳು. ನಿನಗೆ ದೇವರು ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ಮಿರಾಕಲ್ ವೆಂಕಟೇಶ್ ಅಂತಲೇ ದಾಸರಳ್ಳಿಯಲ್ಲಿ ಪ್ರಖ್ಯಾತ ಆಗಿರ್ತಕ್ಕಂಥ ಒಬ್ಬ ಉದ್ಯಮಿ, ನಮಗೂ ಆತ್ಮೀಯ ಸ್ನೇಹಿತ. ಇದೇ ಭಾನುವಾರ ಅವರಿಗೆ 60ನೇ ವರ್ಷಕ್ಕೆ ಕಾಲಿಡ್ತಾ ಇದ್ದಾರೆ. 60 ವರ್ಷಗಳು ಆಗ್ತಾಯಿದೆ. ಅವರು ತುಂಬು ಕುಟುಂಬ, ಭಾಳಷ್ಟು ಜನ ಅಣ್ಣ ತಮ್ಮಂದರು ಅಕ್ಕ ತಂಗಿಯರನ್ನ ಹೊಂದಿರತಕ್ಕಂಥ ಕುಟುಂಬ. ವಿಶೇಷವಾಗಿ ಸರಳ ಜೀವಿ. ವೃತ್ತಿಯಲ್ಲಿ ಟೈಲರ್ ಉದ್ಯೋಗ ಮಾಡಿದರೂ ಕೂಡ ಅನೇಕ ಸ್ನೇಹಿತರನ್ನ ಅಭಿಮಾನಿಗಳನ್ನ ಹೊಂದಿರತಕ್ಕಂಥ ವೆಂಕಟೇಶ್ಗೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಭಗವಂತ ಅವರಿಗೆ ಇನ್ನೂ ಇಂಥ 100 ಹುಟ್ಟುಹಬ್ಬಗಳನ್ನ ಆಶೀರ್ವಾದ ಮಾಡುವಂಥ ಅವಕಾಶ ಕೊಡಲಿ. ಅವರಿಗೆ, ಅವ್ರ ಕುಟುಂಬಕ್ಕೆ ಆಯುರಾರೋಗ್ಯ, ಐಶ್ವರ್ಯ, ನೆಮ್ಮದಿ, ಸುಖ, ಶಾಂತಿ ಕೊಡಲಿ. ಸರಳ ಸಜ್ಜನಿಕೆಗೆ ಹೆಸರಾಗಿ, ಸ್ನೇಹ ಜೀವಿಯಾಗಿ ತುಂಬು ಬದುಕು ಇದುವರೆಗೂ ಪೂರೈಸಿದ್ದಾರೆ. ಮತ್ತೊಮ್ಮೆ ನಾನು ದಾಸರಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕನಾಗಿ ನನ್ನ ಆತ್ಮೀಯ ಮಿತ್ರ ಮಿರಾಕಲ್ ವೆಂಕಟೇಶ್ಗೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳನ್ನ ಕೋರ್ತೇನೆ. ಧನ್ಯವಾದಗಳು. ನಮ್ಮ ಹೆಸರು ಮೀನಾಕ್ಷಿ. ನಮ್ಮ 2ನೇ ತಮ್ಮ ಹೆಸರು ವೆಂಕಟೇಶು. ನಾವು KGF ಅಲ್ಲಿ ಹುಟ್ಟಿ ಬೆಳೆದವರು. ಅಲ್ಲೇ ತಮ್ಮವರು ಗೌರ್ಮೆಂಟ್ ಸ್ಕೂಲಲ್ಲೇ ಓದ್ಕೊಂಡು ನಾವು ಚೆನ್ನಾಗಿದ್ವಿ. ಆಮೇಲೆ ಸ್ವಲ್ಪ ದಿವಸಕ್ಕೆ ನಾವು ಮದುವೆ ಮಾಡಿಕೊಂಡು ಬೆಂಗಳೂರು ಕಡೆ ಬಂದುಬಿಟ್ಟೆ. ಆಮೇಲೆ KGF ಅಲ್ಲಿ 7th ಓದ್ಬಿಟ್ಟು 8th ಬೆಂಗಳೂರಿಗೆ ಬಂದು ಓದ್ಕೊಂಡ್ರು. ಇಲ್ಲೇ 10th ಓದಿ ಆಯಿತು. ಓದೆಲ್ಲ ದೊಡ್ಡವರಾದರು. ಆಮೇಲೆ ತಂದೆಯವರನ್ನು ರಿಟೈರ್ಡ್ ಆಗಿ ಎಲ್ಲ ಬೆಂಗಳೂರೇ ಬಂದು ಸೇರಿದ್ರು. ಎಲ್ಲರೂ ಒಬ್ಬರೊಬ್ರು ಅಕ್ಕಪಕ್ಕನೇ ಇದ್ವಿ. ಅವಾಗ ಅಣ್ಣ ತಮ್ಮದ್ರು ಎಲ್ಲರೂ ನಾವು ತುಂಬ ಪ್ರೀತಿಯ ವಿಶ್ವಾಸಾಗಿ ಬೆಳಗ್ಗೆ ಚೆನ್ನಾಗಿದ್ವಿ. ಆಮೇಲೆ ದೊಡ್ಡ ತಮ್ಮಗೆ ಮದುವೆ ಆಯಿತು. ಆಮೇಲೆ ತಂದೆಯವರು ತೀರೋಗ್ಬಿಟ್ರು. ನಮ್ಮ ವೆಂಕಟೇಶನ ತಮ್ಮಗೆ ನಾವೇ ಹೆಣ್ಣು ಹುಡುಕಿ ಮದುವೆ ಮಾಡಿದ್ವಿ. ಮದುವೆ ಎಲ್ಲ ಚೆನ್ನಾಗಿ ನಡೀತು. ಅವರು ಎಲ್ಲ ಹೆಂಡತಿ ಮಕ್ಕಳು ಮರಿ ಎಲ್ಲ ಚೆನ್ನಾಗಿದ್ದಾರೆ. 60 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ಹಾಯ್ ಮಿರಾಕಲ್, 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನ ಪರಿಚಯ ಆಗಿ 40-45 ವರ್ಷ ಆಯಿತು. ನಿನ್ನ ಸ್ನೇಹ ಹಾಗೇ ಇದೆ. ನಮ್ಮದೇ ಒಂದು ಸರ್ಕಲ್ ಇತ್ತು ಅಲ್ಲಿ. ಆ ಸರ್ಕಲ್ ಎಲ್ಲೆಲ್ಲಿ ಯಾರ್ಯಾರು ಎಲ್ಲೆಲ್ಲಿ ಹೋದರೂ ಗೊತ್ತಿಲ್ಲ. ನಿನ್ನ ಪರಿಚಯ ಆಗಿದ್ದು ನಿನ್ನ ಅಂಗಡಿ ಹಿಂದಗಡೆ ಪ್ರೀತಿ ಮತ್ತು ನಾರಾಯಣ್ ಅಂತ ಇದ್ದರು. ಅಲ್ಲಿ ಬರ್ತಾ ಹೋಗ್ತಾ ನಿನ್ನ ಅಂಗಡಿನಲ್ಲಿ ಪರಿಚಯ ಆಗಿದ್ದು. ನಿನ್ನ ಹತ್ರ ಆಗ ಬಟ್ಟೆ ಎಲ್ಲ ನಿನ್ನ ಹತ್ರನೇ ಹೊಲಿಸ್ತಾ ಇದ್ದಿದ್ದು. ಕಮ್ಮಿ ಅಂದರೂ ಒಂದು 15-20 ವರ್ಷ ನಿನ್ನ ಹತ್ರ ಹೊಲಿಸಿದ್ದೀನಿ. ತುಂಬ ಚೆನ್ನಾಗಿ ಹೊಲಿತಿದ್ದೆ. ದಾಸರಳ್ಳಿನಲ್ಲಿ ನೀನೇ ಫಸ್ಟು. ನನ್ನ ಸ್ನೇಹ ಹೀಗೆ ಇರಲಿ.
ಇನ್ನೊಂದು ಸಾರಿ ನಿನ್ನ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ ಕಣ್ರಿ. ನಿಮಗೆ ಸುಖ, ಶಾಂತಿ, ನೆಮ್ಮದಿ ಎಲ್ಲ ಕೊಡಲಿ, ಆರೋಗ್ಯವನ್ನು ಕೊಡಲಿ. ನಾನು ಆ ದೇವರಲ್ಲಿ ಬೇಡ್ಕೊತೀನಿ. ಹಲೋ, ಹಾಯ್. ನನ್ನ ಪ್ರೀತಿಯ ಮಾಮನಿಗೆ ಹುಟ್ಟುಹಬ್ಬ ಶುಭಾಶಯಗಳು. 60ನೇ ವರ್ಷದ ಹುಟ್ಟುಹಬ್ಬ ಶುಭಾಶಯಗಳು. ಮಕ್ಕಳು ಮೊಮ್ಮಕ್ಕಳ ಜೊತೆ ಸದಾಕಾಲ ಈ ಹುಟ್ಟಿದಬ್ಬ ಮಾಡಬೇಕನ್ನೋದೇ ನನ್ನ ಕೋರಿಕೆ. ಓಕೆ, ಬಾಯ್. ಅಣ್ಣ ನಮಸ್ಕಾರ. ಹುಟ್ಟುಹಬ್ಬದ ನಿಮ್ಮ 60 ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರು ನಿಮಗೆ 100 ಕಾಲ ಚೆನ್ನಾಗಿ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲಿ. ನಿಮ್ಮಿಂದ ನಾವು ಬೇಜಾನ್ ಕಲ್ತಿದ್ದೀವಿ. ನೀವೇ ನಮಗೆ ಸ್ಫೂರ್ತಿ. ನೀವು ಒಬ್ಬರು ಅಣ್ಣನ ಥರ ಇಲ್ಲ ನಮ್ಮ ಜೊತೆ, ಒಬ್ಬ ಫ್ರೆಂಡಾಗಿ ಯಾವಾಗಲೂ ಜೊತೆಗೆ ಇರ್ತೀರ. ಎಲ್ಲೇ ಆಗಲಿ ಏನೇ ಆಗಲಿ ನಾವೇನಾದರೂ ನಿಮಗೆ ಸಂಪರ್ಕಿಸಿದ್ರೆ ನೀವು ನಮಗೆ ಚೆನ್ನಾಗಿ ಇಮ್ಮಿಡಿಯೇಟಾಗಿ ನೀವು ರೆಸ್ಪಾಂಡ್ ಮಾಡ್ತೀರ. ನಮಗೆ ಏನೇ ಆದ್ರೂ ನಿಮ್ಮ ಒಂದು ಫ್ರೆಂಡ್ಶಿಪ್ಪು ತುಂಬ ನಮಗೆ ಸ್ಫೂರ್ತಿಯಾಗಿದೆ. ಮತ್ತು ನೀವು ಯಾವುದು ಭೇದ ಭಾವ ನೋಡೋಲ್ಲ, ಅವ್ನು ದೊಡ್ಡವನು ನೀವು ಚಿಕ್ಕವನು ಅಂತ ಎಲ್ಲರಿಗೂ ಸಮಾನವಾಗೇ ನೋಡ್ತೀರಾ. ನಗ್ನಗ್ತಾ ಇರ್ತೀರ, ಸದಾಕಾಲ ನಗ್ನಗ್ತಾನೇ ಇರಿ. ಮೆನಿ ವಿಶ್ ಯು ಹ್ಯಾಪಿ ಬರ್ತ್ಡೇ ವೆಂಕಟೇಶ್. ನಮ್ಮ ಹಳೇ ನಾವು ರಿಲೇಷನ್ ಆಗಿದ್ರೂ ನಾವು ಫ್ರೆಂಡ್ಸ್ ಥರನೇ ಇದ್ದಿದ್ದು. ಮತ್ತು ನಾವು ಸ್ಕೂಲಲ್ಲಿ ಓದಬೇಕಂದ್ರೆ ನಾವಿಬ್ಬರು ಒಂದು ಫೋಟೋ ಇಟ್ಕೊಂಡಿದ್ದೀನಿ. ನಿಂದು ನಂದು ಎಲ್ಲ ಒಂದೊಂದು ಫೋಟೋ ಇಟ್ಕೊಂಡಿದ್ವಿ. ಆ ಫೋಟೋ ನಿನ್ನ ಹತ್ರ ಇದೆಯೋ ಇಲ್ಲೋ ಗೊತ್ತಿಲ್ಲ. ಆ ಫೋಟೋ ನಿನಗೊಂದು ಕಳಿಸ್ತೀನಿ, ನೋಡು. ಹಳೆಯ ನೆನಪು, ನೀನು ಹೆಂಗಿದ್ದೆ 19 ವರ್ಷದಲ್ಲಿ. 18 ವರ್ಷನೋ 19 ವರ್ಷನೋ ನಾವು 10th ಓದ್ತಾ ಇರ್ಬೇಕಂದ್ರೆ ಹಿಡಿದಿದ್ದೀವಿ. ಅದೊಂದು ನನ್ನ ಇವತ್ತವರೆಗೂ ನಾನು ನಿನ್ನ ಜ್ಞಾಪಕಕ್ಕೋಸ್ಕರ ನಾನು ನಿನ್ನ ಫೋಟೋ ಇಟ್ಕೊಂಡಿದ್ದೀನಿ. ಹುಟ್ಟಿದಬ್ಬದ ಶುಭಾಶಯಗಳು. ನೀನು ಹುಟ್ಟಿ 60 ವರ್ಷಕ್ಕೆ ಕಾಲಿಟ್ಟಿದ್ದಿ. ನಿನಗೆ ದೇವರು ಆಯುಸ್ಸು ಆರೋಗ್ಯ ನೆಮ್ಮದಿ ಕೊಡಲಿ. ನಮ್ಮಿಬ್ಬರು ಗೆಳೆತನ ಆಗಿ 35 ವರ್ಷ ಆಯಿತು. 35 ವರ್ಷದಿಂದ ನಮ್ಮಿಬ್ಬರು ಗೆಳೆತನ ಹಂಗೆ ಉಳಿಸ್ಕೊಂಬಂದಿದ್ದೀವಿ. ಅದೇ ರೀತಿ ನನ್ನ ಮಗಳು ನಿನ್ನ ಮಗಳು ಗೆಳೆತನ ಬೆಳೆದಿದೆ. ಮಿತ್ರ, ಮತ್ತೊಮ್ಮೆ ನಿನಗೆ ಹುಟ್ಟಿದಬ್ಬದ ಶುಭಾಶಯಗಳು. ದೇವರು ನಿನಗೆ ಆಯುಸ್ಸು ಆರೋಗ್ಯ ನೆಮ್ಮದಿ ಕೊಡಲಿ. ನಮ್ಮ ಫ್ರೆಂಡ್ಶಿಪ್ ಹಿಂಗೆ ಮುಂದುವರಿಲಿ. ನೀವು ಯಾವಾಗೂ ನಗ್ನಗ್ತಾ ಆರೋಗ್ಯ ಸಂತೋಷವಾಗಿದೆ. ಮಿತ್ರ, ನಮ್ಮಿಬ್ಬರು ಫ್ರೆಂಡ್ಶಿಪ್ ಆಗಿ ಯಾವುದೇ ಕಳಂಕ ಇಲ್ಲದಂಗೆ ನಮ್ಮಿಬ್ಬರು ಸ್ನೇಹ ಮುಂದುವರ್ಸ್ಕೊಂಡು ಹೋಗಿದ್ದೀವಿ. ಅದೇ ರೀತಿ ನಾವೊಂದು ಸೊಸೈಟಿ ಓಪನ್ ಮಾಡಿದೆ. ಆ ಸೊಸೈಟಿಯಲ್ಲಿ ನೀವೊಬ್ಬರು ಡೈರೆಕ್ಟ್ ಆಗ ಅಂತ ಕೇಳ್ಕೊಂಡೆ. ನನ್ನ ಮೇಲೆ ನಂಬಿಕೆ ಇಕ್ಕಿ ನಿನ್ನ ಮಗಳನ್ನ ಅಲ್ಲಿ ಡೈರೆಕ್ಟ್ರ್ ಮಾಡ್ತಿದ್ದೆ. ಆ ನಂಬಿಕೆ ನನಗೆ ಉಳಿಸ್ಕೊಂಡಿದ್ದೆ. ಇನ್ನೊಂದು ವಿಷಯ ಅಂದರೆ ಮಿತ್ರ, ನಾನು ನಿನ್ನ ಹತ್ರ ಒಂದು ಚೀಟಿ ಹಾಕಿದ್ದೆ. ಅದು ಮರೆಯಲಾರದ ಘಟನೆ. ಆ ಚೀಟಿಗೆ ಹಣ ಕೊಡೋಕ್ಕೆ ನೀನು ಸ್ವಲ್ಪ ಲೇಟ್ ಮಾಡಿದೆ. ಆದ್ರೂ ಆ ಲೇಟ್ ಮಾಡಿದ್ದಕ್ಕೆ ಒಂದೇ ಮನಸ್ಸಲ್ಲಿ ಹೇಳಿದೆ, ಚಿಕ್ಕಬಿದ್ರಕಲ್ಲ ಒಂದು ಸೈಟ್ ಇದೆ, ಅದು ತಾಂಡು ರಿಜಿಸ್ಟರ್ ಮಾಡಿಸ್ಕೊಳ್ಳೆ ಅಂದೆ. ನಿನ್ನ ಗುಣ ಬಹಳ ದೊಡ್ಡದು. ನಿಜವಾಗಲೂ ಹೇಳ್ತೀನಿ, ನಿನ್ನ ಫ್ರೆಂಡ್ಶಿಪ್ಪಲ್ಲಿ ಯಾರಿಗೂ ಮೋಸ ಮಾಡಬೇಕು, ಸುಳ್ಳು ಹೇಳಬೇಕು ಅನ್ನೋದಿಲ್ಲ. ಇದ್ದಕ್ಕಿದ್ದಂಗೆ ಹೇಳ್ತೀವಿ. ದೇವ್ರು ನಿಂಗೆ ಅದೇ ಥರ ಆಯುಸ್ಸು ಆರೋಗ್ಯ ಕೊಟ್ಟು ಮುಂದುವರಿಸ್ಲಿ. ನಮ್ಮಿಬ್ಬರು ಫ್ರೆಂಡ್ಶಿಪ್ ಹಿಂಗೇ ಇರಲಿ. ನಮ್ಮ ಮನೆತನ, ನಮ್ಮ ಮನೆಯವರು, ನಿಮ್ಮ ಮನೆಯವರು ಎಲ್ಲರೂ ಒಂದಾಗಿ ಬಾಳೋಣ. ನಿನಗೆ ಆರೋಗ್ಯ. ಆಲ್ ದ ಬೆಸ್ಟ್ ಮಿತ್ರ. ನನ್ನ ಪ್ರೀತಿಯ ಅಣ್ಣನಾದ ವೆಂಕಟೇಶ್ ಅಣ್ಣನಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ನಾವೆಲ್ಲ KGF ಅನ್ನೋ ಚಿನ್ನಾಗನಹಳ್ಳಿಯಲ್ಲಿ ಹುಟ್ಟಿ ನಾವೆಲ್ಲ ಅಲ್ಲಿ ಬೆಳೆದು, ಮತ್ತು ನಾವೆಲ್ಲ ಒಂದೇ ನಮ್ಮ ಮೆಮೊರೀಸ್ ಹೇಳ್ಬೇಕಂದ್ರೆ ನಾವೆಲ್ಲ ಸ್ಕೂಲ್ಗೆ ಹೋಗ್ತಿದ್ವು, ಬರ್ತಿದ್ವಿ, ಮತ್ತು ಸಗಣಿ ಎಲ್ಲ ತರಕ್ಕೆ ಹೋಗ್ತಿದ್ವಿ, ಬೆರಣಿ ತಡ್ತಿದ್ವಿ, ಮತ್ತು ಅದೊಂಥರ ಮತ್ತು ಆಟ ಆಡೋದು, ಮತ್ತು ಗಿಲ್ಲಿ ದಾಂಡ್ಲು ಆಟ ಆಡೋದು, ಮತ್ತು ಬುಗುರಿ ಆಟ, ಗೋಲಿ ಆಟ, ಈ ಥರ ಒಂಥರ ಮೆಮೊರೀಸ್ ಎಲ್ಲ ಚೆನ್ನಾಗಿತ್ತು. ಮತ್ತು ಇನ್ನೊಂದು ಮೆಮೊರಿ ಅಂದರೆ ಒಂದು ಸಾರಿ ಅಮ್ಮ ಅಪ್ಪ ಎಲ್ಲ ಬೆಂಗಳೂರಿಗೆ ಹೋಗಿದ್ರು. ನಾವೇ ಇದ್ವಿ ಅವಾಗ. ನೀವೇ ಎಲ್ಲ ನಮಗೆಲ್ಲ ಅಡುಗೆ ಮಾಡಿ ಹಾಕ್ತಾಯಿದ್ರಿ. ನಾವೆಲ್ಲ ತಿಂದ್ಕೊಂಡು ಆಟ ಆಡಿಕೊಂಡು ಚೆನ್ನಾಗಿರ್ತಾಯಿದ್ವಿ. ಅದೊಂದು ಮೆಮೊರೀಸ್ ಚೆನ್ನಾಗಿದೆ. ಆಮೇಲೆ ನೀವು ಮೊದಲೇ ಬೆಂಗಳೂರಿಗೆ ಬಂದುಬಿಟ್ರಿ, ಮೊದಲೇ ಬಂದು ಓದೋಕ್ಕೆ ಅಂತ.
ಮತ್ತು ನಾವೆಲ್ಲ ಅಲ್ಲೇ ಇದ್ದು ಮತ್ತು ಆ ತಂದೆ ಅಪ್ಪಂದು ರಿಟೈರ್ಡ್ ಆದಮೇಲೆ ಮತ್ತು ನಾನು ಬಂದೆ. ಆಮೇಲೆ ಕೆಲವರೆಲ್ಲ ಅಲ್ಲೇ ಇದ್ದರು, ನಾನು ಬಂದೆ. ಆಮೇಲೆ ನಾನು ಬಂದಮೇಲೆ ಅಕ್ಕನ ಮನೇಲಿ ಇದ್ವಿ ನಾವೆಲ್ಲ. ಆಮೇಲೆ ನೀವು ಟೈಲರಿಂಗ್ ಹೋಗ್ತಿದ್ರಿ, ನಾನು ಮಾವರ ಜೊತೆ ಇದಕ್ಕೆ ಗಾರೆ ಕೆಲಸಕ್ಕೆ ಏನೋ ಹೋಗ್ತಾಯಿದ್ವಿ ಅನಿಸುತ್ತೆ. ಮಾವನ ಜೊತೆ ಕೆಲ್ಸಕ್ಕೆ ಹೋಗ್ತಾಯಿದ್ವಿ. ಆಮೇಲೆ ಹಂಗೆ ನಾವು ಮತ್ತೆ ದಾಸರಳ್ಳಿಗೆ ಮನೇಲಿ ಸೈಟ್ ತೊಗೊಂಡು ಮನೆ ಎಲ್ಲ ಕಟ್ಕೊಂಡು ಬಂದ್ವಿ. ಮತ್ತು ನಮ್ಮದು ಮತ್ತು ಅಲ್ಲಿಂದ ನಮ್ಮ ಜೀವನ ಸ್ಟಾರ್ಟ್ ಆಯ್ತು. ನಾವೆಲ್ಲ ಅಣ್ಣ ತಮ್ಮದಿರೆಲ್ಲ. ಮತ್ತು ನೀವು ಅಂಗಡಿಗೆ ನೀವು ಟೈಲರಿಂಗ್ ಮಾಡಿದ್ರಿ ಮಿರಾಕಲ್ ಅಂತ. ಮತ್ತು ನಮಗೊಂದು ಹೆಮ್ಮೆ ಏನಂದರೆ ನಿಮ್ಮ ಎಲ್ಲ ಮಿರಾಕಲ್ ಬ್ರದರ ನೀವು ಅಂದರೆ ನಮಗೊಂದು ಖುಷಿ. ನಿಮ್ಮ ಹೆಸ್ರು ಹೇಳೋಕ್ಕೆ ನಿಮ್ಮ ಹೆಸರು ಒಂಥರ ಪಾಪ್ಯುಲರ್ ದಾಸರಳ್ಳಿಯಲ್ಲಿ. ಅದೊಂದು ಖುಷಿ ನಮಗೆ. ಮಿರಾಕಲ್ ಬ್ರದರಪ್ಪ ಇವರು ಅಂತ ಹೇಳ್ತಾರೆ. ನಮ್ಗೆ ಅದು ಒಂದು ಹೆಮ್ಮೆ. ನಿಮ್ಮ ಹೆಸ್ರು ಹೇಳ್ಕೊಂಡು ನಾವು ಎಲ್ಲ ಕಡೆ ಓಡಾಡ್ತೀವಿ, ಅದು ಒಂದು ನಮಗೆ ಹೆಮ್ಮೆ ಇದೆ. ಆಮೇಲೆ ಮತ್ತು ನಾವೆಲ್ಲ ಎಷ್ಟೋ ಸಾರಿ ಜಗಳ ಎಲ್ಲ ಮಾಡಿದ್ದೀವಿ ಚಿಕ್ಕ ವಯಸ್ಸಲ್ಲಿ ಆಟ ಆಡೋವಾಗ ಎಲ್ಲ ಮಾಡಿದ್ವಿ, ಅದೂ ಒಂದು ನೆನಪಿದೆ. ಮತ್ತು ನಾನು ಒಂದು ಫ್ಯಾಕ್ಟ್ರಿ ವರ್ಕ್ಶಾಪ್ ಸ್ಟಾರ್ಟ್ ಮಾಡೋವಾಗ ನನಗೆ ಸ್ವಲ್ಪ ಮಿಷ್ನರಿ ಏನೋ ಬೇಕಾಗಿತ್ತು. ಆವಾಗ ನಾನು ನಿಮ್ಮ ಹತ್ರ ಹೇಳಿದಾಗ ನೀವು ನನಗೆ ಮಿಷ್ನರಿ ತೊಗೊಳಕ್ಕೆ ನನಗೆ ಸಹಾಯ ಮಾಡಿದ್ರಿ, ಅದು ನನಗೆ ನೆನಪಿದೆ. ಮಿಷಿನರಿ ತೊಗೊಳಕ್ಕೆ ನೀವು ನನಗೆ ಹೆಲ್ಪ್ ಮಾಡಿದ್ರಿ, ಅದೊಂದು ನೆನಪಿದೆ. ಮತ್ತು ನಾನು ನೀವು ಅಂಗಡಿ ಇದ್ದಾಗ ನಾನು ವರ್ಕ್ಶಾಪ್ಗೆ ಹೋಗ್ತಿದ್ದೆ. ಆವಾಗ ಸಾಯಂಕಾಲ ಹೊತ್ತು ಬಂದು ನಿಮ್ಮ ಇದು ಕಾಜಾ ಬಟನು ಮತ್ತು ಟೈಲರಿಂಗ್ ಕಲಿಯೋಕ್ಕೆ ಪ್ರಯತ್ನ ಮಾಡ್ತಿದ್ದೆ. ಬಟ್ ನನಗೆ ಅದು ಅಡ್ಜಸ್ಟ್ ಆಗಲಿಲ್ಲ. ಮತ್ತು ಸುಮ್ಮನೆ ಬರ್ತಿದ್ದೆ, ಸಂಜೆ ಬಂದು ಟೈಮ್ ಪಾಸ್ ಮಾಡ್ಕೊಂಡು ಬರ್ತಾಯಿದ್ದೆ. ಮತ್ತು ಹಂಗೆ ಬೆಳೀತಾ ಮತ್ತು ಹಂಗೆ ಗೊತ್ತಲ್ಲ, ಮತ್ತು ಅವರು ಮದುವೆ ಸಂಸಾರ ಮತ್ತು ಮಕ್ಕಳು ಹೆಂಡ್ತಿ ಮಕ್ಕಳು ಎಲ್ಲ ಬೇರೆ ಬೇರೆ ಆದ್ವಿ. ಆದರೂ ನಿಮ್ಮ ಕಂಡ್ರೆ ನಮಗೆ ತುಂಬ ಹೆಮ್ಮೆ. ನೀವು 60 ವರ್ಷ ನೀವು ಯಾವಾಗಲೂ ಚೆನ್ನಾಗಿರಬೇಕು, ಯಾವಾಗಲೂ ಗತ್ತಾಗಿರಬೇಕು ಅನ್ನೋದೇ ನಮ್ಮ ಆಸೆ. ಇಷ್ಟು ಹೇಳ್ತಾ ನಾನು ನಿಮಗೆ ಆರೋಗ್ಯ, ಐಶ್ವರ್ಯ, ಅಂತಸ್ತು ಎಲ್ಲ ಕೊಡಲಿ ಭಗವಂತ, ನಿಮ್ಗೆ ಒಳ್ಳೆಯದಾಗಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊಡ್ತೀನಿ. ಹ್ಯಾಪಿ ಅಣ್ಣ, ಹ್ಯಾಪಿ ನೀವು 60ನೇ ವರ್ಷದ ಹ್ಯಾಪಿ ಬರ್ತ್ಡೇ. ಬಾಯ್. ಗೆಳೆಯ ಮತ್ತು ಆತ್ಮೀಯ ಸ್ನೇಹಿತ ಮಿರಾಕಲ್ ವೆಂಕಟೇಶ್ ಅವರಿಗೆ 60ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯಗಳು. ದೇವರಿಗೆ ಆರೋಗ್ಯ, ಆಯಸ್ಸು ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಮತ್ತೊಮ್ಮೆ ಹುಟ್ಟುಹಬ್ಬದ ಶುಭಾಶಯಗಳು ವೆಂಕಟೇಶ್. ಹ್ಯಾಪಿ 60th ಬರ್ಡೇ ಮಿರಾಕಲನ್ನ. ಬಾವ ಹುಟ್ಟುಹಬ್ಬದ ಶುಭಾಶಯಗಳು ನಿಮಗೆ. ನಾವು ಚಿಕ್ಕ ವಯಸ್ಸಿಂದ ನೀವು ಎಲ್ಲರೂ ನನಗೆ ನೀವು 4ನೇ ಕ್ಲಾಸು 5ನೇ ಕ್ಲಾಸಿಂದನೂ ಗೊತ್ತು. ನೀವು ದಾಸರಳ್ಳಿಯಲ್ಲಿ ಟೈಲರ್ ಅಂಗಡಿ ಇಟ್ಕೊಂಡಿದ್ರಲ್ಲ, ಆವಾಗ ಯೂನಿಫಾರ್ಮ್ ಸ್ಟಿಚ್ಚೆಲ್ಲ ಹಾಕಿಸ್ಕೊಂಡು ಹೋಗ್ತಿದ್ದೆ, ಆವಾಗಿಂದನೂ ಗೊತ್ತು. ಆಮೇಲೆ ನಿಮ್ಮ ತಮ್ಮವ್ರನ್ನ ಮದುವೆ ಮಾಡಿಕೊಂಡೆ. ಆವಾಗ ನೀವು ನನಗೆ ಮಾವ ಇಲ್ಲ, ಆದರೆ ನೀವೇ ನನಗೆ ಮಾವನ ಸ್ಥಾನ ತುಂಬಿ ನೀವು ನಮ್ಗೆ ಮದುವೆ ಮಾಡಿಸಿದ್ರಿ. ಅದೆಲ್ಲ ನಾನು ನೆನೆಸ್ಕೊಂಡು ನಮ್ಮ ಮಾವ ಇಲ್ಲ ಅನ್ನೋ ಕೊರಗೆ ಇಲ್ಲ ನನಗೆ. ನೀವೇ ನನಗೆ ಅಣ್ಣ ಮಾವ ಎಲ್ಲರೂ. ಆ ಥರನೇ ನಾನು ಆವತ್ತಿಂದ ನೀವು ನನಗೆ ಇದು ಮಾಡಿದ್ದೀರಾ, ಎಂಕರೇಜ್ ಕೊಟ್ಟಿದ್ದೀರಾ. ಚೆನ್ನಾಗಿ ನಿಮ್ಮ ಮನೆಗೆ ಬಂದಮೇಲೆ ಚೆನ್ನಾಗಿ ನೋಡ್ಕೊಂಡಿದ್ದೀರಾ. ನಾನು ನಿಮಗೆ ತುಂಬ ದೇವ್ರ ಹತ್ರ ಪ್ರಾರ್ಥನೆ ಮಾಡ್ತೀನಿ. ನೀವು ನನಗೆ ತುಂಬಾ ಯಾರಾದರೂ ಯಾವ ಊರಿಂದ ಈ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೀರಾ ಅಂದರೆ ಫಸ್ಟು ಯಾರೂ ಹೇಳಲ್ಲ, ಪೆಟ್ಕಿನ ರೆಡ್ಲು ಅಂತ ಹೇಳ್ಬಿಟ್ಟು ನೀವು ಎಲ್ಲೇ ಯಾರಿಗೇ ಆಗಲಿ ಹೇಳ್ಬಿಡ್ತಾಯಿದ್ರಿ. ನನಗೆ ಅದು ನೋಡಿಬಿಟ್ಟು ಇನ್ನೊಂದು ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ಅಷ್ಟು ಖುಷಿ ಆಗ್ತಾಯಿತ್ತು. ಅದನ್ನೆಲ್ಲ ನೆನೆಸ್ಕೊಂಡ್ರೆ ಬಾವ ತುಂಬ ನಿಮ್ಮನ್ನು ಕಂಡ್ರೆ ನಾನು ನಮ್ಮ ಮಾವನ ಸ್ಥಾನ, ಮಾವ ಇಲ್ಲ ಅನ್ನೋ ಕೊರಗೆ ಇಲ್ಲ ನನಗೆ. ಯಾರು ಅಷ್ಟು ಇದು ಮಾಡಿದ್ದೀರ ನೀವು ನನ್ನ, ತುಂಬ ಚೆನ್ನಾಗಿ ಇದು ಮಾಡಿದ್ದೀರಾ, ನೋಡ್ಕೊಂಡಿದ್ದೀರಾ. ನಮ್ಮ ಫ್ಯಾಮಿಲಿ ಅಂದರೆ 6 ಜನ ಅಣ್ಣ ತಮ್ಮದಿರೂ ನೀವು ಅಪ್ಪನ ಸ್ಥಾನ ಕೊಟ್ಟು ಚೆನ್ನಾಗಿ ಸಾಕಿ ಅವ್ರನ್ನೆಲ್ಲರೂ ಒಳ್ಳೆ ಬುದ್ಧಿ ಕಲಿಸಿ ಎಲ್ಲನೂ ನೋಡ್ಕೊಂಡಿದ್ದೀರಾ ನೀವು ನನಗೆ. ಯಾಕಂದರೆ ನಾನು ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ. ನಿಮ್ಮ ಮನೆಗೆ ಬಂದು 31 ವರ್ಷ ಆಗಿದೆ ನಾನು. ಅವತ್ತಿಂದನೂ ನೀವು ಹೆಂಗೆ ಏನು ಅಂದ್ಬಿಟ್ಟು ನನಗೆ ಚೆನ್ನಾಗಿ ಇದಾಗಿದೆ. ತುಂಬ ಒಳ್ಳೆಯವರು, ತುಂಬ ನಮ್ಮ ಭಾವ ಅಂದರೆ ನಮಗೆಲ್ಲರಿಗೂ ಒಂಥರ ದೊಡ್ಡ ಮನುಷ್ಯರ ಥರನೇ. ನಾವೆಲ್ಲ ಇವಾಗ್ಲೂ ನಮ್ಮ ಭಾವ ಆಗಲಿ, ನಮ್ಮ ಭಾವನ ಮುಂದೆ ನಾವು ಯಾರು ನಾವು ಕೂತ್ಕೊಳ್ಳಲ್ಲ.
ಅಷ್ಟು ನಮಗೆ ಭಯ ಅಂದರೆ ಅಷ್ಟು ಗೌರವ ಕೊಡ್ತೀವಿ. ನಮ್ಮ ಭಾವ ಅಂದರೆ ನಮ್ಗೆ ತುಂಬ ಎಲ್ಲರಿಗೂ ನಮ್ಮ ಮನೇಲಿ ಅವರ ನಮ್ಮ ಮಕ್ಳಿಗಾಗಲಿ ಅಪ್ಪ ಯಾರು ಅಪ್ಪ ಅಂತಾರೆ ಹೊರತು ದೊಡ್ಡಪ್ಪ ಅನ್ನಲ್ಲ, ಅಪ್ಪ ಅಂತಾರೆ ನಮ್ಮ ಮಕ್ಕಳು. ನಾನು ಆ ಥರ ಹೇಳ್ಕೊಟ್ಬಿಟ್ಟು ನಮ್ಮ ಮಕ್ಕಳಿಗೆ, ನಮ್ಮ ಭಾವನೂ ಅಷ್ಟೇ ಎಲ್ಲರಿಗೂ ಅಣ್ಣ ತಮ್ಮದಿರಿಗೂ ಅಷ್ಟೇ ಗೌರವ ಕೊಟ್ಟು ಪ್ರೀತಿಯಿಂದ ಚೆನ್ನಾಗಿ ಎಲ್ಲನೂ ಚೆನ್ನಾಗಿ ಎಲ್ಲರಿಗೂ ಒಳ್ಳೆ ಬುದ್ಧಿ ಹೇಳಿ ಎಲ್ಲರಿಗೂ ಅಪ್ಪನ ಸ್ಥಾನ ತುಂಬಿ ನಮ್ಮ ಭಾವ ತುಂಬ ಚೆನ್ನಾಗಿ ಮನೇನ ಇದು ಮಾಡಿಕೊಂಡು ಒಗ್ಗಟ್ಟಾಗಿ ಇರೋ ಥರ ಇವತ್ತು ಒಗ್ಗಟ್ಟಾಗಿದ್ದೀವಿ ನಾವು. ಆ ಥರ ನಮ್ಮ ಭಾವ ತುಂಬ ಚೆನ್ನಾಗಿ ಅಂಥವ್ರಿಗೆ ತುಂಬ 60 ವರ್ಷ ಇವಾಗ. ತುಂಬ ದೇವರು ಚೆನ್ನಾಗಿ ಇನ್ನೂ 100 ವರ್ಷ ಬದುಕಿ ಬಾಳಲಿ ಅವರು ಅಂತ ನಾನು ದೇವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಥ್ಯಾಂಕ್ ಯು ಬಾವ. ಹುಟ್ಟುಹಬ್ಬದ ಶುಭಾಶಯಗಳು ಮಿರಾಕಲ್ ಅವರೇ. 100 ವರ್ಷ ಆರೋಗ್ಯವಂತವಾಗಿರಿ, ನಿಮ್ಮ ಬಿಸ್ನೆಸ್ ಚೆನ್ನಾಗಿರಿ, ಆರಾಮಾಗಿರಿ, ಏನು ತೊಂದರೆ ಇಲ್ಲ. ಓಕೆ, ಧನ್ಯವಾದಗಳು. ಹಲೋ, ಹಾಯ್ ಮಿರಾಕಲ್ ಅಂಕಲ್. ನಿಮ್ಮ 60ನೇ ವರ್ಷದ ಹುಟ್ಟು ಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳು. ಹಾಗೂ ನಮ್ಮ ಗೆಳೆತನ 35 ವರ್ಷದ ಹಿಂದಿನದು. ಆ ಮಧ್ಯದಲ್ಲಿ ಯಾರೋ ಬಂದು ಹೋದರು. ಆದರೆ ನೀವು ಹಾಗೇ ಇದ್ದೀವಿ. ನೀವು ಮಿರಾಕಲ್ ಅಂದರೆ ವಿಸ್ಮಯ ಅಂತ. ನೀವು ಮಿರಾಕಲ್ ಥರನೇ ನಮಗೆಲ್ಲ ಪ್ರೀತಿಯ ಅಂಕಲ್. ಮತ್ತೊಮ್ಮೆ ನಿಮ್ಮ ಗೆಳೆತನ ಹಾಗೆ ಮುಂದುವರಿಯಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಮತ್ತೊಮ್ಮೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ನಿಮ್ಮ ಗೆಳೆತನ ಹೀಗೇ ముందువరియలి ಎಂದು ನಾನು ఆశిస్తున్నాను. థ్యాంక్ యూ అంకల్. మీకు పుట్టినరోజు శుభాకాంక్షలు. ఇలాంటి పుట్టినరోజులు మరెన్నో జరుపుకోవాలని ఆ దేవుడు మీకు ఆరోగ్యం ఐశ్వర్యం అన్నీ కలిగించాలని, మునుముందు కూడా ఇలా సంతోషంగా ప్రతి సంవత్సరం ఈ పుట్టినరోజు జరుపుకోవాలి. లైఫ్లో హ్యాపీగా ఎప్పుడు నవ్వుతూ ఉండాలని మరొకసారి పుట్టినరోజు శుభాకాంక్షలు. ನಮ್ಮ ಅಣ್ಣ ವೆಂಕಟೇಶನವ್ರದ್ದು ಹುಟ್ಟಿದಬ್ಬದ ಆರ್ಥಿಕ ಶುಭಾಶಯಗಳು. ಆಯುಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ದೇವರು ಚೆನ್ನಾಗಿಟ್ಟಿಲ್ಲ 100 ವರ್ಷ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಹಾಗೆ ನಮ್ಮ ಬಾಲ್ಯದ ನೆನಪುಗಳು ಬರ್ತದೆ ಅವ್ರಿಗೆ ಬರ್ತ್ಡೇ ದಿವಸ. ಯಾಕಂದರೆ ಇಷ್ಟು ಬೇಗ 60 ವರ್ಷ ಆಗೋಯ್ತಲ್ಲ, ನಮಗಿನ್ನೂ ಹಳೆ ನೆನಪೇ ಬರ್ತದೆ. ಯಾಕಂದರೆ ನಾವು KGF ಅಲ್ಲಿ ಹುಟ್ಟಿ ಬೆಳೆಯುವಾಗೆಲ್ಲ ನಮಗೆಲ್ಲ ಸ್ವಿಮ್ಮಿಂಗ್ ಬರ್ತಿಲ್ಲ. ಆವಾಗ ನಮ್ಮಣ್ಣ ಈ ಒಂದು ಬೆಂಡ್ ಥರ ಬರ್ತಿತ್ತು ಹಳ್ಳಿಗಳ ಕಡೆ. ಆ ಬೆಂಡ್ ಕಟ್ಬಿಟ್ಟು ಬೆನ್ನಿಗೆ ಬಿಡೋರು. ನಮಗೆ ಈಜು ಬಂದಿಲ್ಲ ಅಂದರೂ ಅವ್ರು ಬೆನ್ನ ಮೇಲೆ ಕೂಡಿಸ್ಕೊಂಡು ಈಜಾಡೋರು. ಅದೆಲ್ಲ ತುಂಬ ಅಂದರೆ ಅದು ನೆನಪುಗಳು ಮರೆಯೋಕ್ಕಾಗಲ್ಲ. ಅಂಥ ಸಂದರ್ಭಗಳು ಅದು ನೆನೆಸ್ಕೊಂಡ್ರೆ ಇವಾಗಲೂ ನಮ್ಮೂರಿಗೆ ಹೋಗೋಣ ಈಜಾಡೋಣ ಅಂತ ಅನ್ನಿಸ್ತದೆ. ಏನು ಮಾಡೋದು, ಇವಾಗ ಹೋದರೆ ಆ ಬಾವಿಗಳಲ್ಲಿ ನೀರೇ ಇರೋಲ್ಲ. ಅದಕ್ಕೋಸ್ಕರ ನಾವು ಬೆಂಗಳೂರಲ್ಲಿ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಮಾಡ್ತೀವಿ. ಯಾಕಂದರೆ ಅವ್ರು ಕಲಿಸ್ಕೊಟ್ಟಿದ್ದಾರೆ ಅಂತ ಅವ್ರ ನೆನಪನ್ನು ನಾವು ಸ್ವಿಮ್ಮಿಂಗ್ ಮಾಡ್ತೀವಿ. ಆಮೇಲೆ ನಾವು ಬೆಂಗಳೂರಿಗೆ ಬಂದಾದಮೇಲೆ ಮಣ್ಣ ನಾವೆಲ್ಲ ಅಣ್ಣ ತಮ್ಮದಿರು 6 ಜನ ಇದ್ವಿ. 6 ಜನ ಒಟ್ಟಿಗೆ ಮಲಗ್ತಿದ್ವಿ, ಒಟ್ಟಿಗೆ ಹೇಳ್ತಿದ್ವಿ. ಆದರೆ ಯಾವಾಗಾದ್ರೂ ಮಲಗಬೇಕಂದ್ರೆ ನಮ್ಮ ಅಣ್ಣನ ಪಕ್ಕನೇ ನಾನು ಮಲಗ್ತಾಯಿದ್ದು. ಯಾಕಂದರೆ ನಮ್ಮ ಅಣ್ಣನ ಕಡೆ ನನಗೆ ಇಷ್ಟ, ನಮ್ಮ ಅಣ್ಣನಿಗೆ ನಾನು ಕಂಡ್ರೆ ತುಂಬ ಇಷ್ಟ. ಆ ಥರ ಇದ್ದಾಗ ಅವರು ಬೇರೆ ಕಡೆ ಕೆಲಸ ಮಾಡಿ ಒಂದು ಸ್ವಂತ ಟೈಲರ್ ಅಂಗಡಿ ಮಡಗಿದಾಗ ಅಂಗಡಿ ಅವಾಗ ಬಾಗಿಲು ಚೆನ್ನಾಗಿರೋದು, ಗಟ್ಟಿ ಇರ್ತಿರ್ಲಿಲ್ಲ. ದಾಸಹಳ್ಳಿ ಮೈನ್ ರೋಡಲ್ಲಿ ಮಿರಾಕಲ್ ಟೈಲರ್ ಅಂತ ಒಂದು ಅಂಗಡಿ ಮಡಗಿದ್ರು. ಸ್ಟಾರ್ಟಿಂಗ್ ಮಡಗಿದಾಗ ಮಲಗಬೇಕು, ಬಟ್ಟೆಗಳೆಲ್ಲ ತುಂಬ ಜನ ತಂದು ಕೊಡ್ತಿದ್ರು. ತುಂಬ ಚೆನ್ನಾಗಿ ಸ್ಟಿಚಿಂಗ್ ಮಾಡೋರು ಇವರು. ತುಂಬ ಬಟ್ಟೆಗಳಿದ್ದರೆ ಯಾರನ್ನ ಕಳ್ತನ ಮಾಡಿಬಿಡ್ತಾರೆ ಅಂತ ಅವ್ರು ಅಂಗಡಿಯಲ್ಲಿ ಮಲಗಬೇಕಾಗಿತ್ತು. ಅಂಗಡಿಯಲ್ಲಿ ಮಲಗಬೇಕಂದ್ರೆ ನಾನೇ ಆಗಿರಬೇಕಾಗಿತ್ತು ನಮ್ಮ ಅಣ್ಣನಿಗೆ ಜೊತೆಯಲ್ಲಿ. ಆ ಥರ ಬೆಳಗ್ಗೆ ಎದ್ದು ರಾತ್ರಿ 10 ಗಂಟೆಗೆ ಹೋಗಿ ಮಲಗ್ತೀವಿ, ಬೆಳಗ್ಗೆ 6 ಗಂಟೆಗೆ ಎದ್ದು ಬರ್ತಾಯಿದ್ವಿ. ಆಮೇಲೆ ಒಂದು ನೀರು ತರೋದಾಗಲಿ ಇನ್ನೊಂದಾಗಲಿ ಎಲ್ಲ ಜೊತೆಯಲ್ಲಿರ್ತಾಯಿದ್ವಿ. ಯಾವ ಥರ ಇತ್ತು ಅಂದರೆ ಆ ಬಾಲ್ಯದ ನೆನಪುಗಳು ತುಂಬ ಚೆನ್ನಾಗಿತ್ತು. ಆಮೇಲೆ ನಮ್ಮ ಅಣ್ಣನ ಅಂಗಡಿ ತುಂಬ ಚೆನ್ನಾಗಿ ಇಂಪ್ರೂವ್ ಆಯಿತು. ದಾಸಹಳ್ಳಿಯಲ್ಲ ಮಿರಾಕಲ್ ಟೈಲರ್ ಅಂದರೆ ದಾಸಹಳ್ಳಿಗೆ ಫೇಮಸ್ ಆಗಿತ್ತು. ಯಾರೇ ಇನ್ಸ್ಪೆಕ್ಟರ್ಲಾಗಿರಲಿ, ಒಂದು 30 ವರ್ಷಕ್ಕೆ ಮುಂಚೆ ಯಾರನ್ನ ಗೂಡದಳ್ಳಿ, ಈ ಬಾಗಲಗುಂಟೆ ಶ್ರೀಮಂತ ಯಾರನ್ನ ಇದ್ದರೆ ನಮ್ಮ ಅಣ್ಣನ ಅಂಗಡಿಯಲ್ಲೇ ಬಂದು ಬಟ್ಟೆ ಹೊಲಿಸ್ತಾಯಿದ್ರು. ಆ ಥರ ನಮ್ಮ ಅಣ್ಣ
ತುಂಬ ಫೇಮಸ್ ಆಗಿದ್ದರು. ಟೈಲರ್, ಮಿರಾಕಲ್ ಟೈಲರ್ ಅಂದರೆ ತುಂಬ ಫೇಮಸ್ ಆಗಿರೋರು. ಸಾಯಂಕಾಲ ಅಂದರೆ ಒಂದು 10-15 ಜನ ಕೂತ್ಕೊಳ್ಳೋರು ಫ್ರೆಂಡ್ಸು ಅವರೆಲ್ಲ. ಯಾವುದೇ ಒಂದು ಫಿಲಮ್ಗೆ ಹೋಗ್ಬೇಕಂದ್ರೂ ನಮ್ಮ ಅಣ್ಣನ ಅಂಗಡಿಯಲ್ಲಿ ಬಂದು ಶುಕ್ರವಾರ ಒಂದು ಕರ್ಣಾಪ ಬಾಟೆ ಇದು ಬರ್ತಾಯಿತ್ತು ಆ ಪೇಪರ್ ನೋಡಿಕೊಂಡು ಎಲ್ಲರೂ ಪಿಕ್ಚರ್ಗಳಿಗೆ ಹೋಗೋರು, ಪಿಕ್ಚರ್ಗಳ ಬಗ್ಗೆ ಕಮೆಂಟ್ ಮಾಡೋರು. ಈ ಆ ನೆನಪುಗಳೇ ಇಲ್ಲ ಬಿಡಿ, ಇವಾಗೆಲ್ಲ ಮೊಬೈಲಲ್ಲಿ ನೋಡ್ತಾರೆ. ಆಮೇಲೆ ಮೊದಲನೇ ಸಾರಿ ನಮ್ಮಣ್ಣ ಒಂದು ಡಾಲ್ಫಿನ್ ಕಾರ್ ತೊಗೊಂಡ್ರು. ಆವಾಗ ಡಾಲ್ಫಿನ್ ಕಾರ್ ತೊಗೊಂಡ್ರೆ ನಮ್ಮದೆಲ್ಲ ಕಾಂಪೌಂಡ್ ಇರಲಿಲ್ಲ, ಈ ಥರ ರೋಡಲ್ಲಿ ನಿಲ್ಲಿಸ್ಬೇಕಾಗಿತ್ತು. ಡಾಲ್ಫಿನ್ ಕಾರ್ ಯಾರನ್ನ ಕತ್ಕೊಂಡು ಬಿಡ್ತಾರೆ ಅಂತ ಒಂದು ಭಯ ಇತ್ತು. ಆವಾಗ ನಾನು ಮಲಗ್ತೀನಿ ಬಿಡೋಣ, ನಾನು ಮಲಗ್ತೀನಿ ಅಂತ ಹೇಳ್ತಿದ್ದೆ. ಆವಾಗೆಲ್ಲ ನಮ್ಗೆ ಎಷ್ಟಿತ್ತು, ಒಂದು 15 ವರ್ಷ ಅಷ್ಟು ವಯಸ್ಸಿತ್ತು. ನಾನೇ ಮಲಗ್ತಿದ್ದೆ. ಆಮೇಲೆ ಆದಮೇಲೆ ಒಂದು ಅಂಬಾಸಿಟ್ರ್ ಕಾರ್ ತೊಗೊಂಡ್ರು. ಆ ಕಾಲಕ್ಕೆ ನಮ್ಮಣ್ಣ ಚೆನ್ನಾಗಿ ಬದುಕಿದ್ರು. ಒಂದು 30-40 ವರ್ಷಕ್ಕೆ ಮುಂಚೆನೇ ಚೆನ್ನಾಗಿ ನಮ್ಮಣ್ಣ ಚೆನ್ನಾಗಿ ಬದುಕಿದ್ರು. ಅವರು ಇವಾಗಲೂ ಅದೇ ಥರ ಇದ್ದಾರೆ, ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆಮೇಲೆ ನಮಗೆ ಒಂದು 20-18 ವರ್ಷ ಆಗುವಾಗ ನಮಗೇನೋ ನಾವು ನೆನೆಸ್ಕೊತಿದ್ವಿ. ಯಾರೋ ಬೇರೆಯವರೆಲ್ಲ ಒಂದು ಬ್ರಾಸ್ಲೆಟ್ ಉಂಗುರ ಹಾಕ್ಬೇಕಂದಾಗ, ಅಯ್ಯೋ ನನಗೂ ಬ್ರಾಸ್ಲೆಟ್ ಬೇಕಾಗಿತ್ತು, ನನಗೂ ಯಾರು ಹಾಕ್ತಾರೆ ಅಂದಾಗ ನಮ್ಮಣ್ಣ ಬೆಳಗ್ಗೆಗೆ ತಂದಿಕ್ಕಿದ್ರು ಬ್ರಾಸ್ಲೆಟು. ತಂದು ನಾನು ನೋಡಿದೆ, ಯಾವುದೋ ಪಾಪ ಬಾಕ್ಸ್ ತಂದಿಕ್ಕಿದ್ರೆ ಚೆನ್ನಾಗಿದೆ ಅಂತ. ನಮ್ಮಣ್ಣನ ಫ್ರೆಂಡ್ದೊಂದು ಗೋಲ್ಡ್ ಅಂಗಡಿ ಇತ್ತು, ತಂದು ಕೊಟ್ಟಿದ್ರು. ಚೊಕ್ಸನ ರೋಡಲ್ಲಿ ಇತ್ತದು, ಚೆನ್ನಾಗಿತ್ತು. ನಾನು ಹಾಕ್ಕೊಂಡು ನೋಡಿದ್ರೆ ಯಾಕೋ ನಾನು ಸ್ವಲ್ಪ ದಪ್ಪಗಿದ್ದೆ ಅವಾಗ, ಸಣ್ಣ ಕಣೆ ಇದೇನು ಚೆನ್ನಾಗಿಲ್ಲ ಅಂತ ಹಿಂಗೆ ಹಾಕ್ಬಿಟ್ಟಿದ್ದೆ ಟೇಬಲ್ ಮೇಲೆ. ಇದೇನು ಚೆನ್ನಾಗಿಲ್ಲ ನಮ್ಮ ಅಮ್ಮನ ಅಂತ ಹೇಳ್ಬಿಟ್ಟು, ಅವರು ಬೆಳಗ್ಗೆ ದೂರದಿಂದ ಹೋಗ್ಬಿಟ್ಟು ಯಾಕೋ ಅವ್ನಿಗೆ ಇಷ್ಟ ಆಗಿಲ್ಲ ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಏನು ಮಾಡಿದ್ರು, ದೊಡ್ಡದು ತಂದು ಕೊಟ್ಟರು. ಇನ್ನು ಒಂದು 15 ಗ್ರಾಮ್ 20 ಗ್ರಾಮ್ ಇರ್ಬೋದು. ಆ ಕಾಲಕ್ಕೆ ಅದೇ ದೊಡ್ಡದು, ಒಂದು 35 ವರ್ಷಕ್ಕೆ ಮುಂಚೆ. ಆದರೆ ನಾವು ಯಾವ ಥರ ಅಂದರೆ, ನಾವು ಬೇರೆ ಯಾರನ್ನ ವೆಂಕಟರಾಮ ಸ್ವಾಮಿ, ನಮ್ಮ ಅಣ್ಣನ ಹೆಸರು ವೆಂಕಟೇಶ್ ಅಂತ, ನಾವು ವೆಂಕಟರಾಮ ಸ್ವಾಮಿ ಹತ್ರ ಬೇಡಿದ್ರೆ ವರ ಕೊಡ್ತಾರಂತ. ನಮ್ಮ ಅಣ್ಣನ ಹತ್ರ ನಾವು ಕೇಳ್ಕೊಂಡ್ರೆ ನಮ್ಮ ಅಣ್ಣ ಸುಮ್ಮನೆ ನಾವು ನೆನೆಸ್ಕೊಂಡ್ರೆ ತಂದು ಕೊಡೋರಲ್ಲ, ಅವರು ನಮಗೆ ಒಂದು ದೇವ್ರ ಸಮಾನನೇ ನಾವು. ಆ ಕಾಲಕ್ಕೆ ನಮ್ಮ ಆ ಏರಿಯಾಗೆ ಮತ್ತು ಒಂದು ಬುಲೆಟ್ ಮುಡುಗಿರೋರು ನಮ್ಮ ಅಣ್ಣ. ಆ ಏರಿಯಾಗೆ ಬುಲೆಟ್ ಅವರೊಬ್ಬರೇ ಮುಡುಗಿದ್ದು. ಅವ್ರು ಬಂದ್ರೇ ಬರೋರು, ಯಾರನ್ನ ವೆಂಕಟೇಶ್ ಬಂದರು ಅಂತ ಹೇಳೋರು. ಒಂದು ಅತಿಯಾದ ಗೌರವ ಇತ್ತು ಆ ಏರಿಯಾದಲ್ಲಿ, ಒಂದು ಕಾಳೇಶ್ವರ ನಗರದಲ್ಲಿ. ಆಮೇಲೆ ಮುಂದೆ ನಮ್ಮಣ್ಣ ಏನೇ ಒಂದು ಒಳ್ಳೆ ಕೆಲಸ ಮಾಡಬೇಕಂದ್ರೆ, ನಮಗೊಂದು 25 ವರ್ಷ ಆದಾಗ ನಾನು ಸ್ವಲ್ಪ ತರಲೆ ಇದ್ದೆ. ಅಲ್ಲಿ ತರಲೆ ಅಂದರೆ ಗೊತ್ತಲ್ಲ ನಿಮ್ಮ, ಗಲಾಟೆಗಳು ಅದು ಇದು ಮಾಡ್ಕೊಂಡು ಬಂದು ಯಾರಿಗಾನ ಹಿಂಗೆ ಈ ಬ್ಯಾಟ್ ತೊಗೊಂಡು ವಾಚ್ ಹೊಡ್ಬಿಡೋದು, ಕೈಗೆ ಹೊಡ್ಬಿಡೋದು. ಅವ್ರು ಏನು ಮಾಡೋರು, ನನ್ನ ಹತ್ರ ಕೇಳಿದ್ರೆ ಜಗಳ ಮಾಡ್ತೀನಿ ಅಂದ್ಬಿಟ್ಟು ನಮ್ಮ ಅಣ್ಣ ಹತ್ರ ಹೋಗಿ ಸಾಯಂಕಾಲ ಹೇಳೋರು. ಅವ್ರೇನು ಮಾಡೋರು, ನಾನು ಏನು ಲಾಸ್ ಮಾಡಿರ್ತೀನೋ ಅದಕ್ಕೆ ಡಬಲ್ ಕೊಟ್ಟು ಕಳಿಸೋರು. ನನಗೆ ಬೆಳಗ್ಗೆ ಹೊಟ್ಟೆ ಉರಿಯೋದು, ಇವ್ರಿಗೆ ನಮ್ಮ ಅಣ್ಣ ಹತ್ರ ಇಸ್ಕೊಂಬರ್ತಾರಲ್ಲ ಅಂತ. ಆ ಥರ ಅವರೆಲ್ಲ ಇವಾಗಿದ್ದಾರೆ, ನಮ್ಮ ಫ್ರೆಂಡ್ಸೇ ಅವರೆಲ್ಲ. ಈಗ ಅವಾಗ ನಾವು ಕ್ರಿಕೆಟ್ ಆಡಬೇಕಾದ್ರೆ ಸುಮ್ಮನೆ ಕಿರಿಕ್ ಅದೆಲ್ಲ ಆಗ್ತಿತ್ತಲ್ಲ, ಅವಾಗ ನಮ್ಮ ಅಣ್ಣ ಅಂದರೆ ಯಾಕೆ ಇದೆಲ್ಲ ಹೇಳ್ತೀನಿ ಅಂದರೆ, ಈಗ ಹೇಳ್ತಾರೆ, ಈಗ ಈ ಒಂದು ಯಜಮಾನ ಅಂತ ಒಂದು ಪಿಕ್ಚರ್ ಬಂತಲ್ಲ, ನೋಡಿದ್ರಲ್ಲ, ಒಂದು ಅಣ್ಣ ತಮ್ಮದಿರೋದು. ಅವರಣ್ಣ ಏನು ತಮ್ಮದಿರ್ಗೆ ಏನು ಬೇಕು ಅಂತ ನೋಡಿ ತಂದು ಕೊಡ್ತಾನಲ್ಲ, ಆ ಥರ ಪಿಕ್ಚರ್ ಇವಾಗ ಬಂದಿರೋದು ಒಂದು 20 ವರ್ಷಕ್ಕೆ ಮುಂಚೆ. ನಮ್ಮಣ್ಣ 40 ವರ್ಷಕ್ಕೆ ಮುಂಚೆ ಅದೆಲ್ಲ ತಂದು ಕೊಟ್ಟಿದ್ರು. ಅದೆಲ್ಲ ನೋಡಿ ನಮಗೆ ಯಜಮಾನ ನೋಡಿದ್ರೆ ಪಿಕ್ಚರ್ ಒಂದು ನೆನಪು ಬರ್ತದೆ. ಈ ಯಜಮಾನ ಪಿಕ್ಚರಲ್ಲಿ ಹೆಂಗಿದೆ ಅಂದರೆ, ಅವ್ರು 3 ಜನ ಅಣ್ಣ ತಮ್ಮದಿರಿದ್ರು, ನಾವು 6 ಜನ ಅಣ್ಣ ತಮ್ಮದಿರು, ಇಬ್ಬರು ಅಕ್ಕ ತಂಗಿದ್ದಿರಿದ್ರು. ಎಲ್ಲರಿಗೂ ಚೆನ್ನಾಗಿ ನೋಡಿಕೊಂಡ್ರು. ಇವತ್ತು ನೀವು ಯಾರೇ ಇಡೀ ದಾಸಹಳ್ಳಿ ಯಾವುದೇ ಕೇಳಿದ್ರೆ ವೆಂಕಟೇಶ್ ಅಂದರೆ ತುಂಬ ಒಳ್ಳೆ ಮನುಷ್ಯ ಅಂತಾರೆ. ನಮ್ಮ ಅಣ್ಣ ಅಂತ ಹೇಳ್ಕೊಳ್ಳೋಕ್ಕೆ ನಮ್ಗೆ ತುಂಬ ಸಂತೋಷ. ವೆಂಕಟೇಶನ್ ತಮ್ಮ ಅಂದರೆ ನಮ್ಗೆ ಆಚೆ ಹೋದರೆ ಒಂದು ಗೌರವ. ಆ ಗೌರವ ಸಿಕ್ಕಬೇಕಂದ್ರೆ ಅವ್ರು ಎಷ್ಟು ಒಳ್ಳೆಯವರಾಗಿರಬೇಕು ಅಂತ ಜನ ನೆನೆಸ್ಕೋಬೇಕು. ನಾನು ಯಾಕೆ ಹೇಳ್ತೀನಿ ಅಂದರೆ, ಇನ್ನೂ ಇಜ್ಜೇನು ಹೇಳೋದಿದೆ, ಅದು ಹೇಳ್ಬೇಕಂದ್ರೆ ಏನೋ ಒಂದು ಬುಕ್ಕೆ ಬರಿಬೇಕಾಗ್ತದೆ. ಹೇಳ್ಬೇಕಂದ್ರೆ ಈ 60ನೇ ವರ್ಷದ ಹುಟ್ಟುಹಬ್ಬದಲ್ಲಿ ನಮ್ಮ ಅಣ್ಣನಿಗೆ ದೇವರು ಆಯುಸ್ಸು ಆರೋಗ್ಯ ಚೆನ್ನಾಗಿ ಕೊಟ್ಟು ನಮ್ಮ ಜೊತೆ ಇನ್ನೂ 100 ವರ್ಷ ಚೆನ್ನಾಗಿ ನಮ್ಮ ಅಣ್ಣ ತಮ್ಮದ್ರ ಜೊತೆ ಇರಲಿ ಅಂತ ದೇವ್ರ ಹತ್ರ ಬೇಡ್ಕೊತ ನನ್ನ ಮಾತು ಮುಗಿಸ್ತೀನಿ. ಬೀಗ್ರೆ, ಹ್ಯಾಪಿ ಬರ್ಡೇ ಬೀಗ್ರೆ, 60 ವರ್ಷದ ಶುಭಾಶಯಗಳು. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಬಾ. ಹ್ಯಾಪಿ ಬರ್ತ್ಡೇ ದೊಡ್ಡಪ್ಪ. Many more happy returns of the day, Baba. ಹ್ಯಾಪಿ ಬರ್ಡೇ ದೊಡ್ಡಪ್ಪ. ಹಾಯ್ ಚಿಕ್ಕಪ್ಪ, ಸುಖ ಶಾಂತಿ ನೆಮ್ಮದಿ ಆರೋಗ್ಯ ಎಲ್ಲವೂ ನಿಮ್ಮದಾಗಿರಲಿ. ಹುಟ್ಟುಹಬ್ಬದ ಶುಭಾಶಯಗಳು. ಅಡ್ವಾನ್ಸ್ ಹ್ಯಾಪಿ ಬರ್ತ್ಡೇ ವೆಂಕಟೇಶ್. ನಮಸ್ಕಾರ. ಹಾಯ್ ಅಣ್ಣ, 60th ಹ್ಯಾಪಿ ಬರ್ತ್ಡೇ ಟು ಯು. 60ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುರ ಆರೋಗ್ಯ ಮತ್ತು ಐಶ್ವರ್ಯವನ್ನು ಕೊಟ್ಟು ಸಂತೋಷವನ್ನು ಕೊಟ್ಟು 100 ಕಾಲ
ಬದುಕಿ ಅಂತ ನಾನು ಈ ಮೂಲಕ ದೇವರಲ್ಲಿ ಬೇಡ್ಕೊತೀನಿ. ಇದರೊಂದಿಗೆ ನಮ್ಮ ಬಾಲ್ಯದ ಎಷ್ಟೋ ಒಂದು ನೆನಪುಗಳು ನನ್ನ ನೆನಪು ಬರ್ತಾಯಿದೆ, ಅದನ್ನ ಹಂಚ್ಕೋಬೇಕು ಅಂತ ನನಗೆ ಆಸೆನೂ ಆಗ್ತಾಯಿದೆ. ಆ ಚಿಕ್ಕ ವಯಸ್ಸಲ್ಲಿ ನಾವು ಒಂದು ಶೀಟ್ ಮನೆಯಲ್ಲಿ ಎಲ್ಲರೂ ಒಂದೇ ಹಾಸಿಗೆ ಮೇಲೆ ಮಲ್ಕೊತಾ ಇದ್ವಿ, ಒಂದೇ ಕಂಬಳಿ ಓದ್ಕೊತಾ ಇದ್ವಿ. ಆ ದಿನಗಳು ಇವಾಗ ನೆನೆಸ್ಕೊಂಡ್ರೆ ಕಣ್ಣು ಕಟ್ಟದಂಗಿದೆ. ಆ ಬಾಲ್ಯ ದಿನಗಳೇ ತುಂಬಾ ನೆನಪು ನನಗೆ ಇವಾಗ ಮತ್ತೆ ಕಾಡ್ತಾಯಿದೆ. ಅದಲ್ದಿರ ನಾವೆಲ್ಲರೂ ಸೇರಿ ಗೋಲಿ ಆಡ್ತಾಯಿದ್ವಿ, ನಮ್ಮ ಅಣ್ಣನ ತಮ್ಮಂದಿರಲ್ಲ. ಆವಾಗ ನೀವು ಟೈಮ್ ಸಿಕ್ಕಿದಾಗ ನೀವು ಬರ್ತಾಯಿದ್ರಿ, ನಮ್ಮ ಜೊತೆ ಆಡ್ತಾಯಿದ್ರಿ, ಸೋಲ್ತಾಯಿದ್ರಿ. ಅದನ್ನು ಇವಾಗಲೂ ನಾವು ಇನ್ನೂ ಮರ್ತಿಲ್ಲ. ಅದೇ ದೀಪಾವಳಿ ಹಬ್ಬ ಅಂದರೆ ನಮಗೆ ತುಂಬಾ ದೊಡ್ಡ ಹಬ್ಬ. ಯಾವಾಗ ಬರುತ್ತಪ್ಪ ಅಂತ ನಾವು ಕಾಯ್ತಾ ಇದ್ವಿ. ನಮ್ಮ ಅಣ್ಣ ಬರ್ತಾರೆ, ಯಾವಾಗ ಪಟಾಕಿ ಬರ್ತಾರೆ ಅಂತ. ನೀವೊಂದು ಸ್ವಲ್ಪ ಪಟಾಕಿನ ತರ್ತಾ ಇರಲಿಲ್ಲ, ಒಂದು ಫುಲ್ ಬಾಕ್ಸ್ ತುಂಬ ತರ್ತಾಯಿದ್ರಿ. ಎಲ್ಲರಿಗೂ ಆಗೋಷ್ಟು ಪಟಾಕಿ ತರ್ತಾಯಿದ್ರಿ. ಅದನ್ನು ಹಬ್ಬಕ್ಕೆ ಇನ್ನೊಂದು 2 ದಿವಸ ಇರಬೇಕಂದ್ರೆ ಎಲ್ಲರಿಗೂ ಸಮಪಾಲಾಗಿ ಹಂಚ್ತಾಯಿದ್ವಿ. ಅವಾಗ ಹಂಚೋ ದಿವಸ ನಮ್ಮ ಖುಷಿಗೆ ಪಾರವೇ ಇಲ್ಲಪ್ಪ. ಹಬ್ಬ ಅಂದರೆ ಹಬ್ಬ ದೀಪಾವಳಿ ಹಬ್ಬ ತುಂಬ ಸಂತೋಷದ ಹಬ್ಬ. ಅದಲ್ದಿರ ನಾನಿನ್ನು SSLC ಓದುವಾಗ ಡೈಲಿ ನಿಮ್ಮ ಬುಲೆಟ್ ಗಾಡಿನ ಡೈಲಿ ಓಡಿಸೋದು, ಕೀ ಇಸ್ಕೊಂಡು ಒಂದು ರೌಂಡ್ ಓಡಿಸ್ಕೊಂಡು ಬಂದು ನಿಲ್ಲಿಸೋದು, ಅದಂತೂ ನಮಗೆ ಮರೆಯೋಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಆ ಬಾಲ್ಯದ ನೆನಪುಗಳು ಈಗ ಮತ್ತೆ ಬರ್ತಾಯಿದೆ. ಆ ದಿನಗಳು ಮತ್ತೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ನಾವು ಎಷ್ಟೋ ಸರಿ ನೆನೆಸ್ಕೊಂಡಿದ್ದು ಉಂಟು. ಏನೇ ಇರಲಿ, ಇವಾಗೆಲ್ಲ ಚೆನ್ನಾಗಿದ್ದೀವಿ. ದೇವರು ನಿಮಗೆ ಆಯುರಾರೋಗ್ಯನ ಕೊಡಲಿ. ಒನ್ಸ್ ಅಗೇನ್ 60th ಇಯರ್ ಹ್ಯಾಪಿ ಬರ್ಡೇ ಟು ಯು. ದೇವ್ರು ನಿಮ್ಮನ್ನು ಚೆನ್ನಾಗಿಟ್ಟಿರಲಿ ಹಂಗಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. జన్మదిన శుభాకాంక్షలు. నిండు నూరేళ్ళు చల్లగా ఉండాలని కోరుకుంటూ, నీ హృదయంలో ఉన్న గురువు నిన్ను చల్లగా కాపాడాలని కోరుకుంటూ, ఉదాసీనానికి ఉదాసీనం అయిపోవాలని కోరుకుంటూ, నీ హృదయంలో నువ్వు శాంతిగా ఉండాలని కోరుకుంటూ, పుట్టని లేదని తెలుసుకోవాలని కోరుకుంటూ పుట్టినరోజు శుభాకాంక్షలు. ಹಲೋ ವೆಂಕಟೇಶ್, ಹೇಗಿದೆಯಾ? ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆರೋಗ್ಯ ಮತ್ತು ಸಂಪತ್ತು ಕೊಟ್ಟು ಕಾಪಾಡಲಿ, ಎಲ್ಲ ಒಳ್ಳೆಯದಾಗಲಿ. ಹಲೋ ಅಣ್ಣ, ನಿನಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನ ಬಗ್ಗೆ ಏನು ಮಾತಾಡ್ಬೇಕಂತ ನಂಗೆ ಗೊತ್ತಾಗ್ತಾ ಇಲ್ಲ. ಮಾತಾಡೋಷ್ಟು ವಯಸ್ಸಿಲ್ಲ ನನಗೆ. ನಿನ್ನ ಬಗ್ಗೆ ಏನು ಹೇಳಿದ್ರು ಕಡಿಮೆನೇ ಆಗುತ್ತೆ. ನೀನು ನನ್ನನ್ನು ಚಿಕ್ಕ ವಯಸ್ಸಿಂದ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದೀಯಾ. ಒಂದು ಮಾತು ಬೈದಿಲ್ಲ, ಹೊಡೆದಿಲ್ಲ. ನನಗೇನೇ ಬೇಕಂದ್ರೂ ಕೇಳಿದ್ರು ಕೊಡಿಸ್ತಾ ಇದ್ದೆ. ನನಗಾದರೂ ನಿನ್ನನ್ನು ಎದುರಿಗೆ ಧೈರ್ಯವಾಗಿ ಮಾತಾಡೋಕ್ಕೆ ಭಯ ಆಗ್ತಾಯಿತ್ತು. ನನ್ನ ಅಮ್ಮನ ಹತ್ರ ಹೇಳಿ, ಅಮ್ಮ ಹೇಳಿದ್ರೆ ಆಮೇಲೆ ನೀವು ಕೊಡಿಸ್ತಾ ಇದ್ವಿ. ನೀವೇನೇ ಕೇಳಿದ್ರು ಕೊಡಿಸ್ತಾ ಇದ್ರಿ. ಆದರೂ ನನಗೆ ಭಯ ಆಗ್ತಿತ್ತು ತುಂಬ ನಿಮ್ಮನ್ನು ನೋಡೋಕ್ಕೆ, ಕೇಳೋಕ್ಕೆ, ಏನಾದರೂ ಹೇಳೋಕ್ಕೆ ಎಲ್ಲ. ನನ್ನ ಅಮ್ಮನ ಹತ್ರ ಹೇಳಿ ನೀವು ನನಗೆ ಕೇಳಿದ್ ಕೊಡಿಸ್ತಾ ಇದ್ರಿ. ಚಿಕ್ಕ ವಯಸ್ಸಿಂದ ತುಂಬ ಪ್ರೀತಿಯಿಂದ ನೋಡ್ಕೊಂಡಿದ್ದೀರಾ. ಒಂದು ಮಾತು ಬೈದಿಲ್ಲ, ಏನೂ ಅಂದಿಲ್ಲ. ನಿನ್ನ ಮೇಲೆ ನನಗೂ ಅಷ್ಟೇ ಪ್ರೀತಿ ಗೌರವ ಇದೆ. ನೀವು ನನಗೆ 2ನೇ ಅಣ್ಣ. ಎಲ್ಲ ಅಣ್ಣಂದ್ರಿಗಿಂತ ನೀವು ಸ್ವಲ್ಪ ಸಾಫ್ಟು, ಮೃದು ಸ್ವಭಾವ. ಒಂದು ಮಾತು ಅಂತಿರಲಿಲ್ಲ. ನೀವು ಪ್ರತಿ ಅಂಗಡಿ ಇಟ್ಟಿದ್ರಿ, ಟೈಲರ್ ಅಂಗಡಿ. ಅದು ಪ್ರತಿ ವರ್ಷ ದೀಪಾವಳಿ ಟೈಮಲ್ಲಿ ನನಗೆ ಕರ್ಕೊಂಡೋಗಿ ಹಬ್ಬದ ದಿವಸ ಪಟಾಕಿ ಹೊಡಿಸ್ತಾ ಇದ್ರಿ, ಕೇಳಿದ ಬಟ್ಟೆಗಳು ಕೊಡಿಸ್ತಾ ಇದ್ರಿ, ಚೆನ್ನಾಗಿ ನೋಡ್ಕೊತಾ ಇದ್ರಿ. ಆಮೇಲೆ ಯಾರೇ ಬಂದು ಏನೇ ಕೇಳಿದ್ರು ಇಲ್ಲ ಅಂತ ಕೊಡ್ತಿದ್ರು. ಅವ್ರಿಗಾಗುತ್ತೋ ಇಲ್ವೋ ಸಾಲ ಆದರೂ ಮಾಡಿ ಯಾರ ಹತ್ರ ತೆಗೆದುಕೊಡ್ತಿದ್ರು. ಎಲ್ಲ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲರನ್ನೂ ಪ್ರೀತಿ ವಿಶ್ವಾಸದಿಂದ ಕಾಣ್ತಿದ್ರು. ಸ್ಕೂಲ್ಗೆ ಹೋಗೋ ಟೈಮಲ್ಲಿ ನನಗೆ ಹೋಮ್ವರ್ಕ್ ಕೂಡ ಬರ್ಕೊಟ್ಟಿದ್ದೀರಾ. ತುಂಬ ಹೊತ್ತು ನಿದ್ದೆ ಕೆಟ್ಟು ಹೋಮ್ವರ್ಕ್ ಮಾಡೋದು ಬೇಡ ಅಂತ ನೀವೇ ನನಗೆ ಸ್ವಂತ ಹೋಮ್ವರ್ಕ್ ಬರ್ಕೊಟ್ಟಿದ್ದೀರಾ. Hi Venkatesh, I wish happy birthday to you. Okay, thank you. ಹಲೋ, ಹುಟ್ಟುಹಬ್ಬದ ಶುಭಾಶಯಗಳು. 60ನೇ ವರ್ಷ ಬರ್ತಡೇ ಮಾಡ್ಕೊತಾ ಇದ್ದೀರಾ. ನಿಮಗೆ ದೇವರು ಆರೋಗ್ಯ ಆಯುಸ್ಸು ಎಲ್ಲ ಕೊಟ್ಟು ಕಾಪಾಡಲಿ. ಆಮೇಲೆ
ನಮ್ಮೆಲ್ಲರನ್ನೂ ಚೆನ್ನಾಗಿ ಅವಾಗ ಆಟ ಆಡಿಸಿ ಬೆಳೆಸಿ ನಿಮ್ಮನ್ನು ನೋಡಿ ನಾವು ಬೆಳ್ಕೊಂಬಂದಿದ್ದೀವಿ. ಅಲ್ಲಿ ಯಾವುದೇ ಹಬ್ಬ ಬಂದ್ರೂ ನೀವು ಬರೋವರು ಕಾದು ನೀವು ಬಂದು ಹಬ್ಬನ ಸೆಲೆಬ್ರೇಟ್ ಮಾಡಿದ್ದು ನಮಗೆ ತುಂಬ ಖುಷಿ ಆಗ್ತಾಯಿತ್ತು. ಅಂದರೆ ನಮಗೆ ಕಾದು ನೀವು ಬಂದು ದೀಪಾವಳಿ ಆಗಲಿ ದಸರಾ ಆಗಲಿ ಏನೋ ನೀವು ಒಂಥರ ಬಂದು ಹಬ್ಬನ ಈ ಥರ ಸೆಲೆಬ್ರೇಷನ್ ಮಾಡಿದ್ರೆ ನಮಗೆಲ್ಲ ಚಿಕ್ಕ ವಯಸ್ಸಲ್ಲಿ ಏನೋ ಒಂಥರ ಖುಷಿ ತರ್ತಾಯಿತ್ತು. ಅದೇ ಹಾಗೆ ನಿಮ್ಮ ಗಾಡಿ ಸೆಲೆಕ್ಷನ್ಸು ಆಗಲಿ ಕಾರಾಗಲಿ ನಿಮ್ಮ ಬೈಕು ನೀವು ಓಡಿಸ್ತಾ ಇದ್ದ ಅದೆಲ್ಲ ತುಂಬ ನಮ್ಗೆ ಇಷ್ಟ ಆಗ್ತಾಯಿತ್ತು. ಹಾಗೆ ನಿಮ್ಮ ನೆಟ್ವರ್ಕು ಫ್ರೆಂಡ್ಶಿಪ್ಪು ಎಲ್ಲ ನೋಡಿ ತುಂಬ ಸಂತೋಷ ಆಗ್ತಾಯಿತ್ತು ನಮಗೆ. ನಿಮ್ಮ ದೇವರು ಆರೋಗ್ಯ ಆಯುಸ್ಕೊಟ್ಟು ನಾವು ಮುಂದೆ ಬರ್ತಡೇಗಳು ಮಾಡ್ಕೊಬೇಕು ಅಂತ ಹಾರೈಸ್ತೀನಿ. ಹಾಯ್ ಮಾಮ, ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ಸವಿಸವಿದ ನೆನಪುಗಳು. ಹ್ಯಾಪಿ ಬರ್ಡೇ ತಾತ. ಮಾವ ಹುಟ್ಟುಹಬ್ಬದ ಶುಭಾಶಯಗಳು. ಹ್ಯಾಪಿ ಬರ್ಡೇ ತಾತ. ಜನ್ಮದಿನ ಶುಭಾಕಾಂಕ್ಷೆಗಳು. ಹಲೋ ಮಾವ, ಚೆನ್ನಾಗಿದ್ದೀರಾ? ಚೆನ್ನಾಗೇ ಇರ್ತೀರ. ಯಾಕಂದರೆ ನೀವು ಎಲ್ಲರಿಗೂ ಒಳ್ಳೆಯದೇ ಬಯಸುವಂಥ ಮನಸ್ಸಿರೋದು ನೀವು. ಹಾಗಾಗಿ ನಿಮಗೆ ಆರೋಗ್ಯ ಆಯಸ್ಸು ಎಲ್ಲವನ್ನು ಕೊಟ್ಟು ದೇವ್ರು ನಿಮ್ಮನ್ನು ಕಾಪಾಡಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಮಾವ. 60ನೇ ವರ್ಷದ ಹುಟ್ಟು ಹಬ್ಬದ ಶುಭಾಶಯಗಳು ನಿಮಗೆ. ನಾನು ನೆನಪು ಬಂದಂಗೆ, ನನಗೆ ನೆನಪು ಇರೋಂಗೆ ಚಿಕ್ಕ ವಯಸ್ಸಲ್ಲಿ ಆಮೇಲೆ ನೀವು ಬರ್ತಾಯಿದ್ರಿ, ನಮ್ಮನ್ನು ಆಟ ಆಡಿಸ್ತಾಯಿದ್ರಿ, ತಿಂಡಿ ತಂದು ಕೊಡ್ತಾಯಿದ್ರಿ, ವರ್ಷಕ್ಕೊಂದ್ಸರಿ ಹಬ್ಬ ಬಂದರೆ ಬಟ್ಟೆ ಕೊಡಿಸ್ತಾಯಿದ್ರಿ. ಅದೆಲ್ಲ ನನಗೆ ಇವಾಗೂ ನೆನಪಿದೆ, ನೆನೆಸ್ಕೊತಾ ಇರ್ತೀನಿ. ಅದರಲ್ಲಿ ನನಗೊಂದು ವರ್ಷದಲ್ಲಿ ಮಿಡಿ ಇಸ್ಕೊಟ್ಟಿದ್ರಿ. ಆ ಮಿಡಿಗೆ ಒಂದು ಶರ್ಟ್ ಹೊಲ್ಸ್ಕೊಟ್ರಿ, ನೀವೇ ಹೊಲ್ಕೊಟ್ರಿ. ಅದು ನನಗೆ ತುಂಬ ಇಷ್ಟವಾದ ಡ್ರೆಸ್ಸು ಮಾವ. ಅದು ನಾನು ಇವಾಗೂ ನೆನಪಿಟ್ಕೊಂಡಿದ್ದೀನಿ. ಆ ಡ್ರೆಸ್ಸು ಯಾವ ಕಲರ್ ಹತ್ರ ಕಾಫಿ ಕಲರು, ತುಂಬ ಚೆನ್ನಾಗಿತ್ತು ಆ ಡ್ರೆಸ್. ನನಗೆ ತುಂಬ ಇಷ್ಟವಾದ ಡ್ರೆಸ್ಸು. ಆಮೇಲೆ ನಮ್ಮನ್ನು ಆಟ ಆಡ್ಸೋದು, ಮೇಲಕ್ಕೆ ಎತ್ತಿ ಎಸೆಯೋದು, ನನಗಂತೂ ತುಂಬಾ ಭಯ ಆಗ್ತಾಯಿತ್ತು. ಆದರೂ ನೀವು ಬಿಡ್ತಾರಿಲ್ಲ. ಹಾಗಾಗಿ ಯಾರಾದರೂ ಕಷ್ಟ ಅಂದರೆ ಬೇಗ ಮನಸ್ಸು ಕರುತ್ತೆ ನಿಮಗೆ. ಆದರೆ ನೀವು ಮಾಡೋ ಸಹಾಯ ಇನ್ನೊಬ್ರಿಗೆ ಗೊತ್ತಾಗ್ತಾ ಇರಲಿಲ್ಲ. ಅಷ್ಟು ಒಳ್ಳೆ ಮನಸ್ಸಿರೋ ನಮ್ಮ ಮಾವ ನೀವು. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಹಾಯ್ ದೊಡ್ಡಪ್ಪ, ನಿಮಗೆ 60ನೇ ವರ್ಷದ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ದೇವರು ನಿಮಗೆ ಆಯುರಾರೋಗ್ಯ ಮತ್ತು ಶಾಂತಿ ಸುಖ ಎಲ್ಲ ಕೊಟ್ಟು ನಿಮ್ಮನ್ನ ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ಈ ಒಂದು ಚಿಕ್ಕ ಹಾಡು ನನ್ನ ಕಡೆಯಿಂದ. ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ, ಬೆರಳನು ಹಿಡಿದರೆ ವಿಶ್ವಾಸವು ಬೆಳೆವುದು, ಹೆಗಲಲ್ಲಿ ಕುಳಿತರೆ ಕುತೂಹಲ ತಣಿಯುವುದು. ಅಪ್ಪ ಐ ಲವ್ ಯು ಪಾ, ನಿನ್ನ ಪ್ರೀತಿ ಮುಂದೆ ಏನಿಲ್ಲ, ನಿನ್ನ ಹಾಗೆ ಯಾಕೆ ಯಾರಿಲ್ಲ. ಅಪ್ಪ ಐ ಲವ್ ಯು ಪಾ, ಅಪ್ಪ ಐ ಲವ್ ಯು ಪಾ. ನನಗೆ ಈ ಸಂದರ್ಭದಲ್ಲಿ ಎಷ್ಟೊಂದು ಹಳೆ ಜ್ಞಾಪಕಗಳು ವಾಪಸ್ ಬರ್ತಾಯಿದೆ. ನಾವೆಲ್ಲ ಒಟ್ಟಿಗೆ ಇದ್ವಿ. ಆವಾಗ ನಾನು ಚೈತ್ರಕ್ಕ ಇಬ್ಬರೂ ಚೆನ್ನಾಗಿ ಆಟಾಡಿಕೊಂಡು ನೀವು ನಮ್ಮನ್ನ ಬುಲೆಟಲ್ಲಿ ಕರ್ಕೊಂಡು ಹೋಗ್ತಾಯಿದ್ವಿ. ಬೆಳಗ್ಗೆ ಎದ್ದಿದ ತಕ್ಷಣ ಫಸ್ಟು ಒಂದು ರೌಂಡು ಬುಲೆಟಲ್ಲಿ. ಆಮೇಲೆ ನಿಮ್ಮದು ಟೈಲರ್ ಅಂಗಡಿ ಆವಾಗ ಎಲ್ಲ ಫುಲ್ ಫೇಮಸ್ ಆಗಿತ್ತು. ಮಿರಾಕಲ್ ಟೈಲರ್ಸ್ ಅಂದರೆ ಎಲ್ಲರಿಗೂ ಗೊತ್ತಿರ್ತಾಯಿತ್ತು. ಬಟ್ ಇವಾಗೂ ಯಾವಾಗಾದರೂ ಹೇಳ್ಬೇಕಂದ್ರೆ ಮಿರಾಕಲ್ ಟೈಲರ್ಸ್ ಇತ್ತು ಗೊತ್ತಾ ಅಂದರೆ ಎಷ್ಟೊಂದು ಜನ ಗುರ್ತಿಡಿತಾರೆ.
ಆಮೇಲೆ ನಿಮ್ಮ ಮನೆಗೆಲ್ಲ ನಾವು ರಜೆಗೆ ಬರ್ತಾಯಿದ್ವಿ ಸಮ್ಮರ್ ಹಾಲಿಡೇಸ್ಗೆ. ಆವಾಗ ಎಲ್ಲ ತುಂಬ ಎಂಜಾಯ್ ಮಾಡ್ತಾಯಿದ್ವಿ. ಆಮೇಲೆ ಇವಾಗೂ ಬುಲೆಟ್ ಸೌಂಡ್ ಕೇಳಿಸ್ಕೊಂಡ್ರೆ ಇಲ್ಲಾಂದರೆ ಯಾವುದಾದ್ರೂ ಟೈಲರ್ ಅಂಗಡಿ ಮುಂದೆ ಹೋಗ್ತಾ ಇದ್ದರೆ ಫಸ್ಟ್ ಮೈಂಡಿಗೆ ಬರೋದು ನೀವೇ. ಆಮೇಲೆ ನಾವೆಲ್ಲ ಸೇರಿಕೊಂಡು ಟ್ರಿಪ್ಗೆಲ್ಲ ಹೋಗ್ತಾಯಿದ್ವಿ. ಆವಾಗ ತುಂಬ ಮಜಾ ಮಾಡ್ತಾಯಿದ್ವಿ, ಎಂಜಾಯ್ ಮಾಡ್ತಾಯಿದ್ವಿ. ಅದೆಲ್ಲ ತುಂಬ ಚೆನ್ನಾಗಿರ್ತಾಯಿತ್ತು. ಆ ಡೇಸ್ ಎಲ್ಲ ನಮಗೆ ತಿರ್ಗಾ ಬರೋದೂ ಇಲ್ಲ ಲೈಫಲ್ಲಿ. ಆಮೇಲೆ ಅಜ್ಜಿ ಮನೇಲಿರುವಾಗ ನೀವು ರಾತ್ರಿ ಮನೆಗೆ ಬಂದಿದ್ದ ತಕ್ಷಣ ಆವಾಗ ನಾವೆಲ್ಲ ಚಿಕ್ಕ ನಾನು ಚೈತ್ರಕ್ಕ ಇಬ್ಬರೇ ಇದ್ದಿದ್ದು. ಆವಾಗ ನಾವಿಬ್ಬರು ಇನ್ನೂ ಚಿಕ್ಕವರು. ಬಂದಿದ್ದ ತಕ್ಷಣ ತೊಡೆ ಮೇಲೆ ಕೂಡಿಸ್ಕೊಂಡು ಆಮೇಲೆ ನೀವು ಒಬ್ಬರೇ ನನ್ನ ಬುಡ್ರಿ ಬುಡ್ರಿ ಅಂತ ಕರೆಯೋದು. ಅದೆಲ್ಲ ನನಗೆ ಇವಾಗ ಮೈಂಡಿಗೆ ತಿರ್ಗಾ ಬರ್ತಾಯಿದೆ. ಅದೆಲ್ಲ ತುಂಬ ಚೆನ್ನಾಗಿತ್ತು ಆ ಡೇಸ್ ಎಲ್ಲ. ಆಮೇಲೆ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರೂ ಸೇರ್ತಾಯಿದ್ವಿ. ಕಬ್ಬು ಆಮೇಲೆ ಕಡಲೆಕಾಯಿ ಗೆಣಸು ಎಲ್ಲ ತಿಂದು ಒಂಥರ ಆ ದಿನ. ಆಮೇಲೆ ಫಿಲಮ್ಗೆಲ್ಲ ಹೋಗ್ತಾಯಿದ್ವಿ ಅವತ್ತು. ಅದೆಲ್ಲ ನೆನಪಾಗುತ್ತೆ. ಒನ್ಸ್ ಅಗೇನ್ ಮೆನಿ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ಹ್ಯಾಪಿ ಬರ್ಡೇ ದೊಡ್ಡಪ್ಪ. ಹಾಯ್ ದೊಡ್ಡಪ್ಪ, ಹ್ಯಾಪಿ 60th ಬರ್ತ್ಡೇ. ಈ ಸಂಡೇ ಎಲ್ಲರೂ ನಿಮ್ಮ ಬರ್ತ್ಡೇಗೆ ಮೀಟ್ ಮಾಡ್ತಿದ್ದೀರಾ ಅಂತೆ. ಬಟ್ ನಾನು ದೂರ ಇದ್ದೀನಿ, ಅದಕ್ಕೆ ಬರೋಕ್ಕಾಗಲ್ಲ. ಚಿಕ್ಕ ವಯಸ್ಸಲ್ಲೇ ಜಾಸ್ತಿ ಮೀಟ್ ಮಾಡ್ತಿದ್ವಿ ಅನಿಸುತ್ತೆ. ಬಟ್ ಟ್ರಿಪ್ಪೆಲ್ಲ ಹೋಗ್ತಿದ್ವಿ. ರಜೆಗೆ ಬೇರೆ ನಿಮ್ಮ ಮನೆಗೆ ಬರ್ತಿದ್ದೆ ಚೈತ್ರಕ್ಕನ ಜೊತೆ ತಿನ್ನೋದಕ್ಕೆ ಅಲ್ಲಿ ಇಲ್ಲೆಲ್ಲ ಹೋಗ್ತಿದ್ವಿ. ಚಿಕ್ಕ ವಯಸ್ಸಲ್ಲೇ ಚೆನ್ನಾಗಿತ್ತು ಅನಿಸುತ್ತೆ. ದೊಡ್ಡವರಾಗ್ತಾ ಮೀಟ್ ಮಾಡೋದು ಕಮ್ಮಿ ಆಗೋಗಿದೆ. ಬಟ್ ಆದರೂ ಎಲ್ಲ ಎಂಜಾಯ್ ಮಾಡಿ ಆದಷ್ಟು ಬೇಗ ಸಿಗೋಣ. ಒನ್ಸ್ ಅಗೇನ್ ಹ್ಯಾಪಿ 60th ಬರ್ತ್ಡೇ ದೊಡ್ಡಪ್ಪ. ಬಾಯ್. ಹಾಯ್ ಮಾಮ, ಹ್ಯಾಪಿಯೆಸ್ಟ್ ಬರ್ಡೇ. ನಿಮ್ಮನ್ನು ಈ 60th ಬರ್ಡೇ ಅಲ್ಲಿ ನೋಡ್ತಿರೋದೇ ತುಂಬ ಖುಷಿ. ಯಾವಾಗಲೂ ನೀವು ತುಂಬ ಸೈಲೆಂಟ್. ನೀವು ಜಾಸ್ತಿ ಮಾತಾಡಲ್ಲ, ಬಟ್ ನಿಮ್ಮ ಸಿಂಪ್ಲಿಸಿಟಿನೇ ಜಾಸ್ತಿ ಮಾತಾಡುತ್ತೆ. ಬಟ್ ನೀವು ನಮ್ಮ ಅಣ್ಣ, ನೀವು ನನಗೆ ನಮ್ಮ ಅಣ್ಣಗೆ ಸೌಟ್ರು ಅಂತ ರೇಗಿಸೋದು ಇನ್ನೂ ಚಂದ. ನೀವೊಬ್ಬರೇ ಆ ಥರ ಕರೆಯೋದು. ಬಟ್ ಇನ್ನು ಬರೀ 60 years ಅಲ್ಲ, ಇನ್ನೂ ಜಾಸ್ತಿ ವರ್ಷ ಹೀಗೆ ನಿಮ್ಮ ಬರ್ಡೇ ಮಾಡ್ಕೋಬೇಕು. ಎಲ್ಲ ಇದೆ, ಇನ್ನೂ ಹೆಚ್ಚು ನೆಮ್ಮದಿ, ಸಂತೋಷ, ಆರೋಗ್ಯ ಕೊಡಲಿ ಅಂತ ಕೇಳ್ಕೊತೀನಿ. ಹ್ಯಾಪಿಯೆಸ್ಟ್ ಬರ್ಡೇ ಮಾಮ. ಹಾಯ್ ಮಾಮ, ವಿಶ್ ಯು ಹ್ಯಾಪಿ ಬರ್ಡೇ. ಹ್ಯಾಪಿ 60th ಬರ್ಡೇ ದೊಡ್ಡಪ್ಪ. ಹ್ಯಾಪಿ 60th ಬರ್ಡೇ ದೊಡ್ಡಪ್ಪ. ಹ್ಯಾಪಿ ಬರ್ಡೇ ತಾತ್. ನನಗೆ ನೀವಂದರೆ ತುಂಬ ಇಷ್ಟ. ಯಾಕಂದರೆ ಮನೆಯಲ್ಲಿ ಇರೋರು ಯಾರು ಬೈದ್ರೂ ನೀವು ಮಾತ್ರ ನನಗೆ ಸಪೋರ್ಟ್ ಮಾಡ್ತಿರ್ತೀರ. ಅದಕ್ಕೆ ತಾತ ಮಗ ಒಂದೇ ಒಂದು ಗ್ರೂಪ್ ಅಂತಾರೆ. ನೀವು ಯಾವಾಗೂ ಕೇಳ್ತಿರ್ತೀರ, ಹೆಂಗೋ ನೀನು ನನ್ನ ಗ್ರೂಪೇ ಬರ್ತೀಯ, ನನ್ನದೇ ಬುಲೆಟ್ ಗ್ರೂಪಿಗೆ ಬರ್ತೀಯ ಅಂತ. ಮತ್ತು ನೀವು ನನ್ನ ಚಿಕ್ಕ ವಯಸ್ಸಿಂದ ಬಾಸು ಅಂತ ಕರೀತಾಯಿದ್ವಿ. ನಮ್ಮ ತಮ್ಮ ಹುಟ್ಟಮೇಲೆ ನನಗೆ ಬೇಜಾರಾಗಬಾರ್ದು ಅಂತ ನನ್ನ ಬಿಗ್ ಬಾಸು, ಸ್ಮಾಲ್ ಬಾಸು ಅಂತ ಕರೀತಾಯಿದ್ರಿ. ಮತ್ತೆ ಹೇಳ್ತಾ ಇದ್ದೀನಿ, ಹ್ಯಾಪಿ ಬರ್ಡೇ ತಾತ್. ಸ್ಟಾರ್ಟ್. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ತಾತ್. ಹಾಯ್ ಮಾವ, ವಿಶ್ ಯು 60th ಹ್ಯಾಪಿ ಬರ್ತ್ಡೇ. ನಾನು ನಿಮ್ಮ ಹಳಿ ಆಗಿರ್ಬೋದು, ಆದರೆ ನೀವು ನನ್ನ ಟ್ರೀಟ್ ಮಾಡೋದು ಒಳ್ಳೆಯ ಒಂದು ಫ್ರೆಂಡ್ನ ಹೇಗೆ ಟ್ರೀಟ್ ಮಾಡ್ತಿರೋ ಆ ಥರ ಮಾಡ್ತೀರಾ. ಅದು ನಂಗೆ ತುಂಬ ಖುಷಿಯಾಗುತ್ತೆ. ನೀವು ಚಿಕ್ಕ ವಯಸ್ಸಲ್ಲಿ ತುಂಬ ಕಷ್ಟಪಟ್ಟು ಬಂದಿದ್ದೀರಾ ಅಂತ ಕೇಳಿದ್ದೀನಿ. ಮಿರಾಕಲ್ ಟೈಲರ್ಸ್ ಒಂದು ಶಾಪ್ ಓಪನ್ ಮಾಡಿ ತುಂಬ ಫೇಮಸ್ ಆಗಿತ್ತು. ಎಷ್ಟು ಫೇಮಸ್ ಅಂದರೆ ಪೊಲಿಟಿಷಿಯನ್ಸು, ಸ್ವಲ್ಪ ಆ್ಯಕ್ಟರ್ಸ್ ಬಂದು ಬಟ್ಟೆ ಹೊಲಿಸ್ಕೊಂತಿದ್ರು, ಅಷ್ಟು ಫೇಮಸ್ ಆಗಿತ್ತು. ಈಗ ಒಂದೆರಡು ವೀಡಿಯೋಸ್ ನೋಡಿದೆ, ಅದರಲ್ಲೂ ಅಷ್ಟೇ ಪ್ರತಿಯೊಬ್ಬರು ಮಿರಾಕಲ್ ಟೈಲರ್ಸ್ ಅಂತ ಪ್ರತಿಯೊಬ್ಬರು ಮೆನ್ಷನ್ ಮಾಡಿ ಹೇಳ್ತವ್ರೆ. ಸೊ ಅಷ್ಟು ಫೇಮಸ್ ಇದ್ರಿ, ಅದೆಲ್ಲ ಕೇಳಿ ತುಂಬ ಖುಷಿ ಆಗುತ್ತೆ. ನಿಮ್ಮಲ್ಲಿ ಒಂದು ಒಳ್ಳೆ ಗುಣ ಏನು ಇಷ್ಟ ಆಗುತ್ತೆ ಅಂದರೆ ತುಂಬ ಕೂಲಾಗಿ, ಟೆನ್ಷನ್ ಇಲ್ಲದೆ, ಆರಾಮಾಗಿ ಖುಷಿಯಾಗಿರ್ತೀರ. ಅದು ನಿಮ್ಮಿಂದ ನೋಡಿ ಎಲ್ಲರೂ ಕಲಿಬೇಕು. ಸೊ ಇದೇ ಥರ ಆರೋಗ್ಯವಾಗಿ ಖುಷಿಯಾಗಿ ಇರಬೇಕು. ಈ ತಾನೇ ನಾವು ಬರ್ತ್ಡೇ ಸೆಲೆಬ್ರೇಷನ್ ಪ್ರತಿ ವರ್ಷ ಮಾಡ್ಕೋಬೇಕು. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ.
ಹಾಯ್ ಡ್ಯಾಡಿ, ಹ್ಯಾಪಿ 60th ಬರ್ಡೇ ಟು ಯು. ಸೊ ನಾನು ಈಗ ಈ 60th ಬರ್ಡೇ ಟೈಮಲ್ಲಿ ಚಿಕ್ಕ ವಯಸ್ಸಿಂದ ಒಂದೊಂದು ನೆನಪು, ಒಂದೊಂದು ನಾನು ನಿಮ್ಮ ಹತ್ರ ಯಾವತ್ತೂ ಶೇರ್ ಮಾಡ್ಕೊಂಡಲ್ಲೇ ಇರೋವಂಥದ್ದನ್ನ ಯಾವುದಾದ್ರೂ ಹೇಳೋಣ ಅಂತ ನಾನು ಅನ್ಕೊತಿದ್ದೀನಿ. ಸೊ ಚಿಕ್ಕ ವಯಸ್ಸಲ್ಲಿ ಗೊತ್ತಿಲ್ಲ ನನಗೆ, ಒಟ್ಟು ನಮ್ಮಮ್ಮ ಹೇಳಿರೋದು, ಹುಟ್ಟಿದಾಗ ನನ್ನ ಮಗಳು ತುಂಬ ಬೆಳ್ಳಗಿದ್ಲು ಅಂತ ನೀವು ಚಿನ್ನ ಚಿನ್ನ ಅಂತ ಕರೀತಿದ್ರಂತೆ. ಆದರೆ ನನಗೆ ನೆನಪಿರೋ ಹಂಗೆ ನೀವು ಡೊಳ್ಳ ಡೊಳ್ಳ ಅಂತ ಕರೀತಿದ್ರಿ. ಏನಕ್ಕೆ ಅಂತ ಅಂತೂ ನನಗೆ ಗೊತ್ತಿಲ್ಲ, ನಿಮಗೂ ನೆನಪಿದೆಯಾ ಇಲ್ವಾ ಅಂತಲೂ ನನಗೆ ಗೊತ್ತಿಲ್ಲ. ಮತ್ತು ನಾವು ಯಾವಾಗೂ ವೀಕೆಂಡ್ಸ್ ಬಂದರೆ ಯಾವಾಗೂ ನಮ್ಮ ಅಜ್ಜಿ ಮನೆಗೆ ಹೋಗ್ತಾಯಿದ್ವಿ. ನೀವೇ ಯಾವಾಗೂ ಡ್ರಾಪ್ ಮಾಡ್ತಾಯಿದ್ರಿ ನಮ್ಮನ್ನ, ಮತ್ತು ನೀವೇ ಯಾವಾಗೂ ನಮ್ಮನ್ನ ಕರ್ಕೊಂಬರ್ತಾಯಿದ್ರಿ. ನಾನು ಯಾವಾಗೂ ಮುಂದೆ ಟ್ಯಾಂಕ್ ಮೇಲೆ ಕೂತ್ಕೋತಿದ್ದೆ. ಆಮೇಲೆ ಸ್ವಲ್ಪ ದೂರ ಆಗ್ತಾ ಆಗ್ತಾ ನೀವೇನು ಮಾಡ್ತಿದ್ರಿ ಅಂದರೆ ಎಕ್ಸ್ಲೇಟ್ರೆ ನನ್ನ ಕೈಗೆ ಬಿಟ್ಬಿಡ್ತಾಯಿದ್ರಿ. ಆಮೇಲೆ ನೀನೇ ಓಡಿಸು, ಗಾಡಿ ಓಡಿಸ್ತಿರೋದು ನೀನೇ ಅಂತ ಹೇಳ್ತಾಯಿದ್ರಿ. ಆಮೇಲೆ ಹಿಂದೆ ಕೂತಿರೋ ಮಮ್ಮಿಗೂ ಹೇಳ್ತಾಯಿದ್ರಿ, ಚೈತ್ರನೇ ಬುಲೆಟ್ ಓಡಿಸ್ತಾ ಇರೋದು, ನಾನೇನು ಮಾಡ್ತಾಯಿಲ್ಲ, ಎಲ್ಲ ಅವಳಿಗೆ ಬಿಟ್ಬಿಟ್ಟಿದ್ದೀನಿ ಅಂತ. ಸುಮ್ಮನೆ ಮಮ್ಮಿ ಅದಕ್ಕೂ ಹೆದರ್ಕೋತಿದ್ರು. ಆಮೇಲೆ ಯಾವಾಗೂ ನಾವು ಗಾಡೀಲಿ ಹೋಗ್ತಾ ಬರ್ತಾ ನೀವು ಯಾವಾಗೂ ನನಗೆ ಹಾಡುಗಳು ಹೇಳ್ತಾ ಇದ್ರಿ. ನನಗೆ ನೀವು ಹಾಡು ಹೇಳೋದು ಅಂದರೆ ತುಂಬ ಇಷ್ಟ. 3-4 ಹಾಡು ಯಾವಾಗೂ ಹೇಳ್ತಿದ್ರಿ ನೀವು ನನಗೆ. ಅದರಲ್ಲಿ ಒಂದು ಹಾಡು ನಾನು ಹೇಳ್ತೀನಿ. ಚಿನ್ನದಂತ ನಾಡಿಗೆ ರನ್ನದಂತ ರಾಜ, ರನ್ನದಂತ ರಾಜನಿಗೆ ಮುತ್ತಿನಂತ ರಾಣಿ, ಮುತ್ತಿನಂತ ರಾಣಿ ಹೆತ್ತ ಮಕ್ಕಳು 7, ಆ 7ರಲ್ಲಿ ಯಾವುದೂ ಹೇಳಿಗೆ ಇಲ್ಲ, ಆಹಾ ಹೇಳಿಗೆ ಇಲ್ಲ. ಈ ಥರ ಇದೊಂದು ಹಾಡು ಹೇಳ್ತಿದ್ರಿ. ಆಮೇಲೆ ಇನ್ನೊಂದು ಹೇಳ್ತಿದ್ರಿ, ರವಿಚಂದ್ರನು ಬುಲ್ಬುಲ್ ಕಿ ಗಿಲ್ ಗಿಲ್ ಕಿ ಚಂದ್ರಮುಖಿ, ಈ ಒಂದು ಹಾಡು ಹೇಳ್ತಿದ್ರಿ. ಸೊ ಹಿಂಗೆ 2-3-4 ಹಾಡು ಯಾವಾಗೂ ನೀವು ಹೇಳ್ತಾಯಿದ್ರಿ. ಅದು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆಮೇಲೆ ನಾವು ಯಾವಾಗ ಎಲ್ಲಿ ಹೋದ್ರೂ ನೀವು ಯಾವಾಗೂ ಬುಲೆಟಲ್ಲಿ ಕರ್ಕೊಂಡು ಹೋಗ್ತಾಯಿದ್ರಿ. ನಾನು ಚಿಕ್ಕ ವಯಸ್ಸಲ್ಲಿ ಏನು ಅನ್ಸೋದು ಅಂದರೆ, ನಾವಪ್ಪ ಬುಲೆಟಲ್ಲಿ ಕರ್ಕೊಂಡು ಹೋಗ್ತಿರೋವಾಗ ನಿಮ್ಗೆ ತುಂಬ ಜನ ವಿಶ್ ಮಾಡೋರು. ನೀವು ಯಾವಾಗೂ ಕೈ ಎತ್ತಿ ವಿಶ್ ಮಾಡ್ತಾಯಿದ್ರಿ ಅವ್ರಿಗೆ. ಏನು ನಮ್ಮಪ್ಪ ಒಂಥರ ಫುಲ್ ಪಾಪ್ಯುಲರ್ ಒಂದು ಪೊಲಿಟಿಷಿಯನು ಇಲ್ಲ ಯಾವುದೋ ಒಂದು ವ್ಯಕ್ತಿ ಥರ ಕೈ ಎತ್ತಿ ಎಲ್ರಿಗೂ ನಮಸ್ಕಾರ ಮಾಡ್ತಾ ಇರ್ತಾರೆ ಅಂತ ನಾನು ಅನ್ಕೊತಾ ಇರ್ತಾಯಿದ್ದೆ. ಆಮೇಲೆ ಎಲ್ರಿಗೂ ಗೊತ್ತಲ್ಲ, ಮತ್ತು ಎಲ್ಲ ಸ್ಕೂಲ್ಗೆ ಹೋಗೋ ಮಕ್ಕಳು ಇರುವಾಗ ಎಲ್ರಿಗೂ ಅವ್ರ ಅಪ್ಪ ಅಮ್ಮ ಯಾರನ್ನ ಬಂದು ಸ್ಕೂಲಿಂದ ಕರ್ಕೊಂಡು ಹೋಗೋದು, ಕರ್ಕೊಂಬಂದು ಬಿಡೋದು ಅಂದರೆ ಅದೊಂಥರ ತುಂಬ ಚೆನ್ನಾಗಿ ಅನಿಸ್ತಾಯಿತ್ತು. ಆದರೆ ನಮಗೆಲ್ಲ ಸ್ಕೂಲ್ ತುಂಬ ಹತ್ತಿರ ಇದ್ದರಿಂದ ನಾವೇ ನಡ್ಕೊಂಡು ಹೋಗ್ತಿದ್ವಿ, ನಾವೇ ನಡ್ಕೊಂಡು ಬರ್ತಿದ್ವಿ. ಸ್ವಲ್ಪ ದಿವಸ ಏನಾಯಿತು ಅಂದರೆ, ನಾವು ಚಿಕ್ಕಬಿದ್ರಕಲ್ಲಿ ಮನೆಗೆ ಶಿಫ್ಟ್ ಆದಾಗ ಆಪ್ಷನ್ ಇರಲಿಲ್ಲ ನನಗೆ. ನೀವೇ ಬಿಡಬೇಕಿತ್ತು, ನೀವೇ ಕರ್ಕೊಂಬರ್ಬೇಕಾಗಿತ್ತು. ಸೊ ಅದು ನನಗೆ ತುಂಬ ಇಷ್ಟ ಆದಂಥ ಫೇಸು. ಸೊ ಆಗ ಯಾವಾಗೂ ನೀವೇ ಡೈಲಿ ನನ್ನ ಬಿಡ್ತಾಯಿದ್ರಿ, ಮತ್ತು ನೀವೇ ನನ್ನ ಕರ್ಕೊಂಡು ಹೋಗ್ತಾಯಿದ್ರಿ. ನೀವು ಕರ್ಕೊಂಡು ಹೋಗುವಾಗ ನನಗೆ ಸೀದಾ ಕುತ್ಕೊಳ್ಳೋಕೆ ಇಷ್ಟ ಆಗ್ತಾ ಇರಲಿಲ್ಲ ಬುಲ್ಲೆಟಲ್ಲಿ. ಅಂದರೆ ನಾನು ಉಲ್ಟಾ ತಿರುಗಿ ರೋಡ್ ನೋಡಿಕೊಂಡೇ ಕುತ್ಕೊಂಡು ಬರಬೇಕಾಗಿತ್ತು. ಅದು ನಂಗೆ ತುಂಬ ಇಷ್ಟ ಆಗ್ತಾಯಿತ್ತು. ಆಮೇಲೆ ಬರ್ತಾ ನಮ್ಮ ಸ್ಕೂಲ್ ಡೇಸ್ನ ಆಗ್ತಾ ಯಾವತ್ತೂ ಸಂಡೇ ಒಂದು ದಿವಸ ಬಿಟ್ಟರೆ ನಾವಿಬ್ಬರು ಮೀಟ್ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ನಾವು ಮಲ್ಕೊಂಡು ಮೇಲೆ ನೀವು ಬರ್ತಿದ್ರಿ, ನೀವು ಮಲ್ಕೊಂಡಿರುವಾಗ ನಾನು ಬೆಳಗ್ಗೆ ಸ್ಕೂಲಿಗೆ ಹೋಗಿಬಿಡ್ತಿದ್ದೆ. ಸೊ ಏನಾದರೂ ಸೈನ್ ಬೇಕು, ಏನು ಮಾಡಿಸ್ಕೋಬೇಕು ಅಂತಂದ್ರೂ ಡ್ಯಾಡಿ ಸೈನ್ ಅಂದರೆ ಬೆರಳು ಇಡಿಸು ಅಂತ ಹೇಳ್ತಿದ್ರಿ. ಬೆರಳು ನಾನು ಎಲ್ಲಿ ಇಡಿಸ್ತೀನೋ ಅಲ್ಲಿ ನೀವು ಸೈನ್ ಹಾಕ್ಬಿಡ್ತಾಯಿದ್ರಿ. ಅದು ಏನಾದರೂ ಆಗಿರ್ಬೋದಾಗಿತ್ತು. ಎಷ್ಟೋ ಸತಿ ಡೈರಿ ಸೈನು, ಮಾರ್ಕ್ಸ್ ಕಾರ್ಡ್ ಸೈನು ಎಲ್ಲ ನಾನು ಮಾಡಿಸ್ಕೊಂಡು ಹೋಗ್ಬಿಟ್ಟಿದ್ದೀನಿ. ಕಮ್ಮಿ ಮಾರ್ಕ್ಸ್ ಬಂದಾಗ ಮಾರ್ಕ್ಸ್ ಕಾರ್ಡ್ ಸೈನ್ ಎಲ್ಲ ಮಾಡಿಸ್ಕೊಂಡು ಹೋಗಿದ್ದೀನಿ. ಯಾವುದೇ ಕಾರಣಕ್ಕೆ ಮಮ್ಮಿ ಎಷ್ಟೇ ಬೈದರು ಇಲ್ಲ ಏನೇ ತಪ್ಪು ಮಾಡಿದ್ಲು ಅಂದರೂ ನೀವು ಯಾವತ್ತೂ ಬೈದಿಲ್ಲ ನನ್ನ, ಯಾವತ್ತೂ ಹೊಡೆದಿಲ್ಲ ನನ್ನ. ಏನಕ್ಕೆ ಹಿಂಗೆ ಮಾಡಿದೆ ಅಂತಲೂ ನೀವು ಯಾವತ್ತೂ ನನಗೆ ಕೇಳಲೇ ಇಲ್ಲ. ಆಮೇಲೆ ಬರ್ತಾ ಹಾಗೆ ಕಾಲೇಜ್ ಹೋಗಿ ಬರ್ತಾ ಇರುವಾಗ ಏನಾದರೂ ಯಾವುದಾದ್ರೂ ಒಂದು ಅಂಗಡಿಯಲ್ಲಿ ನೋಡಿದ್ರೆ ಸಾಕು, ಯಾವುದಾದ್ರೂ ಬಟ್ಟೆ ನೋಡಿದ್ರೆ ಸಾಕು, ನನಗದು ತೊಗೊಬೇಕು ಅಂತ ಅನಿಸಿದ್ರೆ ಮತ್ತು ಮನೆಗೆ ಬಂದು ನನಗೆ ಈ ಅಂಗಡೀಲಿ ಈ ಥರ ಬಟ್ಟೆ ನೋಡಿದೆ, ನೀವು ಬರ್ತಾ ತೊಗೊಂಬನ್ನಿ ಅಂತ ನಾನು ಹೇಳಿಬಿಡ್ತಿದ್ದೆ. ಒಂದು ಸ್ವಲ್ಪ ದಿವಸ ತರ್ತಿದ್ರಿ ಅದೇ ಥರ. ಮತ್ತು ಒಂದು ದಿವಸ ನನಗೆ ಡ್ರೆಸ್ ತುಂಬ ಇಷ್ಟ ಆಗಿತ್ತು. ಮತ್ತು ನಾನು ಮನೆಗೆ ಬಂದು ಹೇಳಿದೆ ನನಗೆ ಈ ಡ್ರೆಸ್ ತುಂಬ ಇಷ್ಟ ಆಯಿತು, ನೀವು ನನಗೆ ತೊಗೊಂಬನ್ನಿ ಅಂತ. ಮತ್ತು ನೀವು ತೊಗೊಂಬಂದಿರಲಿಲ್ಲ. ಅದಕ್ಕೆ ನನಗೆ ತುಂಬ ಬೇಜಾರಾಯಿತು, ಮತ್ತು ಕೋಪನೂ ಬಂತು. ಅದಾದಮೇಲೆ ನಾನು ಅಷ್ಟು ಮಾತಾಡ್ತಾ ಇರಲಿಲ್ಲ, ಫ್ರೀಯಾಗಿ ಮತ್ತು ಸ್ವಲ್ಪ ಅಂತ ಎಲ್ಲ ಇದ್ದೆ. ಅದಕ್ಕೆ ಮತ್ತು ನೀವು ಒಂದು ದಿವಸ ನನಗೆ ಆವಾಗ ಹೇಳಿದ್ರಿ, ಮಕ್ಕಳು ಕೇಳೋದಲ್ಲ, ನೀವು ಹಠ ಮಾಡೋದಲ್ಲ, ನಿಮ್ಗೆ ಕೊಡಿಸಿಲ್ಲ ಅಂತಂದರೆ ನಿಮ್ಗಿನ್ನ ಬೇಜಾರು ನಮಗಾಗತ್ತೆ ಅಂತ ಹೇಳಿದ್ರಿ. ಆಗ ಮತ್ತು ನಾನು ತಿಳ್ಕೊಂಡೆ, ಯಾವತ್ತೂ ನಾವು ಹಠ ಮಾಡಬಾರ್ದು ಅಂತ. ಆಮೇಲೆ ಅದೇ ನಾವು ಚಿಕ್ಕ ವಯಸ್ಸಿಂದನೂ ಎಲ್ಲಿ ಹೋದ್ರೂ ಮಿರಾಕಲ್ ಅವ್ರ ಮಗಳು ಅಂತ ಹೇಳಿದ್ರೆ ತುಂಬ ಗುರುತಿಸ್ತಾರೆ. ಯಾರೇ ಆಗಲಿ, ನಮ್ಮ ಚಿಕ್ಕಪ್ಪ ಅವರಾಗಲಿ ಯಾರೇ ಆಗಲಿ ಎಲ್ಲಿ ಕರ್ಕೊಂಡು ಹೋದ್ರೂ ನಮ್ಮ ಮಿರಾಕಲ್ ಅಣ್ಣನ ಮಗಳು ಅಂದರೆ
ಎಲ್ಲರೂ ತುಂಬ ಗುರುತಿಸ್ತಾರೆ. ಅದು ನನಗೆ ತುಂಬ ಇಷ್ಟ ಆಗ್ತಾಯಿತ್ತು. ಈಗಲೂ ಗುರುತಿಸ್ತಾರೆ. ಈಗಲೂ ಕೂಡ ಯಾರಿಗೆ ನಾವು ಕಾಲ್ ಮಾಡಿಲ್ಲ ಯಾರಿಗಾನ ನಾನು ಮಿರಾಕಲ್ ಅವ್ರ ಮಗಳು ಅಂತಂದರೆ ಅವ್ರು ನನ್ನ ಪಟ್ಟಂತ ಗುರುತಿಸ್ತಾರೆ. ಆಮೇಲೆ ಈಗ ಜಸ್ಟ್ ನಿಮ್ಮ ಬರ್ಡೇ ಅಂತ ನಾನು ಒಂದು ಆಲ್ಮೋಸ್ಟ್ 1 ವೀಕ್ 10 ಡೇಸಿಂದ ಚಿಕ್ಕಪ್ಪ ಅವ್ರನ್ನ ದೊಡ್ಡಪ್ಪ ಅವ್ರನ್ನೆಲ್ಲ ವೀಡಿಯೋ ಮಾಡೋಣ ಅದು ಇದು ಅಂತೆಲ್ಲ ಮಾತಾಡ್ತಾ ಇರುವಾಗ ಈಗ ಈ 10 ಡೇಸಲ್ಲಿ ನನಗೆ ನಿಮ್ಮ ಬಗ್ಗೆ ಎಷ್ಟು ಗೊತ್ತಿಲ್ಲದಿರೋದು ತುಂಬ ಗೊತ್ತಾಯಿತು. ಅಂದರೆ ನೀವು ಆಗ ಹೇಗಿದ್ರಿ ನಾನು ಮೇಲೆ ನೋಡಿರೋದು ಮಾತ್ರ ನನಗೆ ಗೊತ್ತಿರುತ್ತೆ. ಅದಕ್ಕೆ ಮುಂಚೆ ಹೇಗಿದ್ರಿ ನೀವು ಅಂತ ನನಗೆ ಗೊತ್ತಿರೋಕ್ಕೆ ಚಾನ್ಸ್ ಇಲ್ಲ ಅಲ್ವಾ. ಇವರೆಲ್ಲ ಹೇಳಿದರೆ ನಂಗೆ ಗೊತ್ತಾಗ್ತಿತ್ತು. ಯಾವತ್ತೂ ಅವರು ಹೇಳೋವಂಥ ಸಂದರ್ಭ ಬಂದಿಲ್ಲ. ಸ್ವಲ್ಪ ಗೊತ್ತಿತ್ತು. ಈಗ ಒಂದೊಂದು ಅವ್ರು ಹೇಳ್ತಾ ಓ ಹಂಗಿದ್ರಾ ಅಂತ ನನಗೆ ಖುಷಿಯಾಗತ್ತೆ. ಅವ್ರ ವೀಡಿಯೋಸ್ ಎಲ್ಲ ನೋಡುವಷ್ಟರಲ್ಲಿ ನಾನು ಅವಾಗೆಲ್ಲ ಅನ್ಕೋತಿದ್ದೆ ನಮ್ಮಪ್ಪ ಏನೊಂದು ಹೀರೋ ಥರನಾ ಅಂತ ನಾನು ಅನ್ಕೊತಿದ್ದೆ. ಈಗ ಎಲ್ಲರ ವೀಡಿಯೋಸ್ ನೋಡುವಾದ್ಮೇಲೂ ನನಗೆ ಗೊತ್ತಾಯಿತು ನಮ್ಮಪ್ಪ ಹೀರೋ ಥರ ಅಲ್ಲ, ನಮ್ಮಪ್ಪ ಹೀರೋನೇ ಅಂತ. ಸೊ ಒನ್ಸ್ ಅಗೇನ್ ಅ ವೆರಿ ವೆರಿ ಹ್ಯಾಪಿ ಬರ್ಡೇ ಟು ಯು. ಐ ಲವ್ ಯು ಡ್ಯಾಡಿ. ಎಲ್ಲ ಇದ್ದು ಏನೋ ಇಲ್ಲದ ಹಾಗೆ ಬದುಕಿರುವ ಆಕಾಶ ನೋಡದ ಕೈಯ ನೆನೆದು ಪ್ರೀತಿ ಹಂಚಿರುವ ಜೊತೆಗಿರು ನೀನು ಅಪ್ಪನ ಹಾಗೆ ಹಣ್ಣೆಲೆ ಕಾಯೋ ವಿನಯದಿ ಹೀಗೆ ನಿನ್ನನು ಪಡೆದ ನಾವು ಪುನೀತ ಬಾಳು ನಗುತ್ತಾ ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ ನೀನೇ ರಾಜಕುಮಾರ.